Good morning to all. In last class, we have been discussed with the theory and format part of the banking company accounts. Banking company accounts ನಲ್ಲಿ theory and format ಎರಡು ಕೂಡ ವಿತ್ ಶೆಡ್ಯೂಲ್ಸ್ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಕೂಡ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ವೈಲ್ ಸಾಲ್ವಿಂಗ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಅಂದ್ರೆ ಬ್ಯಾಂಕಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವ ಇಂಪಾರ್ಟೆಂಟ್ ಥಿಂಗ್ಸ್ ಕನ್ಸಿಡರೇಷನ್ ಮಾಡಬೇಕು, ಯಾವ ಥಿಂಗ್ಸ್ ಅನ್ನ ಡಬಲ್ ಕನ್ಸಿಡರೇಷನ್ ಅಂದ್ರೆ ಎರಡೆರಡು ಕಡೆಗೆ ಅಡ್ಜಸ್ಟ್ಮೆಂಟ್ಸ್ ಏನ್ ಮಾಡ್ತಾವೆ ಅಂತ ಲಾಸ್ಟ್ ಕ್ಲಾಸ್ ನೋಡಿದ್ವಿ. ಈಗ ಮೊದಲನೇದಾಗಿ ಇದರಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ ಅಂದ್ರೆ ಫಾರ್ಮ್ಯಾಟ್ ಬೇಸ್ ಇಟ್ಕೊಂಡು ಫಾರ್ಮ್ಯಾಟ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅದರಲ್ಲಿ ಅಂದ್ರೆ ಎವ್ರಿ ಪ್ರಾಬ್ಲಮ್ ಫಾಲೋಡ್ ಬೈ ಶೆಡ್ಯೂಲ್ಸ್. ಪ್ರತಿಯೊಂದು ಪ್ರಾಬ್ಲಮ್ ನಲ್ಲಿ ಏನ್ ಮಾಡಬೇಕು, ಶೆಡ್ಯೂಲ್ಸ್ ಬೇಸಿಸ್ ಮೇಲೆ ಮಾಡಬೇಕು ಅದನ್ನ ಅಂದ್ರೆ ವರ್ಕಿಂಗ್ ನೋಟ್ ಕಂಪಲ್ಸರಿ. ವರ್ಕಿಂಗ್ ನೋಟ್ಸ್ ಆರ್ ಫಾರ್ಮ್ ಪಾರ್ಟ್ ಆಫ್ ಆನ್ಸರ್ ಅದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದು ಪ್ರಾಬ್ಲಮ್ ನಲ್ಲಿ ವರ್ಕಿಂಗ್ ನೋಟ್ ಕಂಪಲ್ಸರಿ ಮಾಡಲೇಬೇಕು ಅದಕ್ಕೆ. ಹಾಗಾದ್ರೆ ಫಸ್ಟ್ ಇದರಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಪೇಜ್ ನಂಬರ್ 50 ಎಕ್ಸರ್ಸೈಸ್ 8 ಪೇಜ್ ನಂಬರ್ 50 ನಲ್ಲಿ ಎಕ್ಸರ್ಸೈಸ್ 8 ಏನಿದೆ ಅದೇ ಸಾಲ್ವ್ ಮಾಡೋದು ಇವತ್ತಿನ ಕ್ಲಾಸ್ ನಲ್ಲಿ. ದೆನ್ ಓದ್ತಿ ನೋಡಿ ಅದರಲ್ಲಿ ಫ್ರಮ್ ದಿ ಫಾಲೋಯಿಂಗ್ ಲೆಡ್ಜರ್ ಬ್ಯಾಲೆನ್ಸಸ್ ಆಫ್ ಗುಲ್ಬರ್ಗಾ ಬ್ಯಾಂಕ್ ಲಿಮಿಟೆಡ್ as on 31st/3/2010 prepare final accounts in a prescribed pro forma. Final accounts includes balance sheet and P&L account. ಬರೇ P&L ಅಕೌಂಟ್ ಕೇಳಬಹುದು ಸಮ್ ಪ್ರಾಬ್ಲಮ್ಸ್ ಅಲ್ಲಿ, ಅದು 15 ಮಾರ್ಕ್ಸ್ ಗೆ. ಬರೇ ಬ್ಯಾಲೆನ್ಸ್ ಶೀಟ್ ಸಮ್ ಪ್ರಾಬ್ಲಮ್ಸ್ ಅಲ್ಲಿ 15 ಮಾರ್ಕ್ಸ್ ಕೇಳಬಹುದು. ಬಟ್ ಇಲ್ಲಿ ಏನ್ ಕೇಳೋಣ, ಫೈನಲ್ ಅಕೌಂಟ್ಸ್ ಅಂತ ಕೇಳೋಣ. ಫೈನಲ್ ಅಕೌಂಟ್ಸ್ ಅಂತ ಕೇಳಿದ್ರೆ ಎಷ್ಟು ಮಾರ್ಕ್ಸ್ ಗೆ? 15 ಮಾರ್ಕ್ಸ್ ಗೆ. ಬ್ಯಾಲೆನ್ಸ್ ಶೀಟ್ P&L ಅಕೌಂಟ್ ಎಲ್ಲ ಕಂಪಲ್ಸರಿ ಮಾಡಬೇಕು. ದಿಸ್ ಇಸ್ ಎ ಸ್ಪೆಷಲ್ ಫಾರ್ಮ್ಯಾಟ್ ವಾಟ್ ವಿ ಹ್ಯಾವ್ ಬೀನ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಟೈಪ್ ಇಲ್ಲಿ ಕೂಡ ಏನಂದ್ರೆ ಸೇಮ್ ಟೈಪ್ ಫಾರ್ಮ್ಯಾಟ್ ಅದರಲ್ಲಿ ಅಂತ. ಇಲ್ಲಿ ಪ್ರಾಬ್ಲಮ್ ನಲ್ಲಿ 8th ಎಕ್ಸರ್ಸೈಸ್ ನಲ್ಲಿ ಶೇರ್ ಕ್ಯಾಪಿಟಲ್ 20,000 shares of rupees 100 each 2 lakh rupees ಕೊಟ್ಟಿದ್ದಾನೆ. ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ ಇದೆ, ರಿಸರ್ವ್ ಫಂಡ್ ಇದೆ, ಸ್ಟ್ಯಾಟ್ಯೂಟರಿ ರಿಸರ್ವ್ ಅಂದ್ರೆ ಲಾಸ್ಟ್ ಇಯರ್ ರಿಸರ್ವ್ ಕೊಟ್ಟಿದ್ದಾನೆ ಆಲ್ರೆಡಿ, ಕ್ಯಾಶ್ ಆನ್ ಹ್ಯಾಂಡ್, ಡೆಪಾಸಿಟ್ಸ್, ಕ್ಯಾಶ್ ಅಟ್ RBI, ಬಾರೋಯಿಂಗ್ ಫ್ರಮ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, then investment in government securities, investment interest on investment, bills discounted and purchased, cash credit, overdraft and loan, furniture less depreciation ಅಂತಿದೆ, then premises less depreciation, rent credit ಅದಲ್ಲಂದ್ರೆ ರೆಂಟ್ ರಿಸೀವ್ಡ್ ಅದಲ್ಲಿ ಅಂತ. ಜಸ್ಟ್ ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಹ್ಯಾಂಡ್ ಔಟ್ ಇರಬೇಕು, ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಇರಬೇಕು. ಪೇಜ್ ನಂಬರ್ 50 ಎಕ್ಸರ್ಸೈಸ್ 8. ದೆನ್ ಅದಾದ್ಮೇಲೆ ರೆಂಟ್ ಆದ್ಮೇಲೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್, ಕಮಿಷನ್ ಅಂಡ್ ಎಕ್ಸ್ಚೇಂಜ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಸ್ಯಾಲರಿ ಅಲವನ್ಸಸ್ ಟು ಸ್ಟಾಫ್, ಎಕ್ಸ್ಪೆಂಡಿಚರ್ ಬಗ್ಗೆ ಕೊಟ್ಟೋಣ, ಆಡಿಟರ್ ಫೀಸ್, ಡೈರೆಕ್ಟರ್ ಫೀಸ್, ನಾನ್ ಬ್ಯಾಂಕಿಂಗ್ ಅಸೆಟ್ ಅದರಲ್ಲಿ ಅಂತಿದೆ, ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್, ಡಿಪ್ರಿಸಿಯೇಷನ್, ಸ್ಟೇಷನರಿ ಆನ್ ಹ್ಯಾಂಡ್, ಅಡ್ವರ್ಟೈಸ್ಮೆಂಟ್, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್, ಅದರ್ ಎಕ್ಸ್ಪೆಂಡಿಚರ್. ಇವೆಲ್ಲ ಏನಂದ್ರೆ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಿದ್ದಂತ ಐಟಮ್ ಎಕ್ಸರ್ಸೈಸ್ 8 ನಲ್ಲಿ. ದೆನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟೋಣ ಇದರಲ್ಲಿ. ದೆನ್ ಪ್ರೊವೈಡ್ rupees 20,000 ಫಾರ್ ಡೌಟ್ಫುಲ್ ಡೇಟ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟೋಣ. 2 ಸಲ ಬರಬೇಕು, 2 ಟ್ರೀಟ್ಮೆಂಟ್ ಕಂಪಲ್ಸರಿ ಆಗಲೇಬೇಕು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬಿ ಪ್ರೊವೈಡ್ 10,000 ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಕೂಡ ಕೊಟ್ಟಿದ್ದಾನೆ. 2 ಟ್ರೀಟ್ಮೆಂಟ್ ಆಗಲೇಬೇಕು, ಆಲ್ರೆಡಿ ಡಿಸ್ಕಸ್. ನೆಕ್ಸ್ಟ್ ಪ್ರೊವೈಡ್ rupees 60,000 ಫಾರ್ ಇನ್ಕಮ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಗೆ ಪ್ರಾವಿಷನ್ ಮಾಡ್ಯಾರ 60,000 rupees. ದೆನ್ ಬಿಲ್ಸ್ ಫಾರ್ ಕಲೆಕ್ಷನ್, ಬ್ಯಾಲೆನ್ಸ್ ಶೀಟ್ ಐಟಮ್ 3 lakh rupees, acceptance endorsement and other obligation amounted to rupees 2 lakh rupees. ಫಸ್ಟ್ ಹಾಗಾದ್ರೆ ಇಲ್ಲಿ ನಮಗೆ ಏನು ಕೇಳೋಣ, P&L ಅಕೌಂಟ್ ಹಾಕಿರಿ ಅದ ಅಂದ್ರೆ ಫೈನಲ್ ಅಕೌಂಟ್ಸ್ ಹಾಕಿರಿ ಅದಲ್ಲ ಅಂತ ನಮಗೆ ಈ ಪ್ರಾಬ್ಲಮ್ ನಲ್ಲಿ ಇದೆ. ಬಟ್ ಫೈನಲ್ ಅಕೌಂಟ್ ಹಾಕಬೇಕಾದ್ರೆ ಫಸ್ಟ್ ನಮ್ಮ ಫಸ್ಟ್ ಪೇಜ್ ಆಫ್ ದಿ ಆನ್ಸರ್ ಶುಡ್ ಬಿ ಬ್ಯಾಲೆನ್ಸ್ ಶೀಟ್. ಈಗ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ. ದೆನ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 31st/3/2010 ಪರ್ಟಿಕ್ಯುಲರ್ಸ್ ಕಾಲಮ್, ದೆನ್ ಶೆಡ್ಯೂಲ್ ನಂಬರ್, ಅಮೌಂಟ್. ಅಲ್ಲಿ ಬ್ಲಾಂಕ್ ಒಂದು ಫಾರ್ಮ್ಯಾಟ್ ಒಂದು ಫಸ್ಟ್ ಪೇಜ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಕಂಪಲ್ಸರಿ ಇರಬೇಕು, ಬ್ಲಾಂಕ್ ಫಾರ್ಮ್ಯಾಟ್. ಕ್ಯಾಪಿಟಲ್ ಅದರಲ್ಲಿ ಹೆಡಿಂಗ್ ಯಾವುದು ನಮಗೆ, ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್, ಕ್ಯಾಪಿಟಲ್ ಶೆಡ್ಯೂಲ್ 1, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೆಡ್ಯೂಲ್ 2, ದೆನ್ ಡೆಪಾಸಿಟ್ ಶೆಡ್ಯೂಲ್ 3, ಬಾರೋಯಿಂಗ್ ಶೆಡ್ಯೂಲ್ 4, ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಶೆಡ್ಯೂಲ್ 5. ದೆನ್ ಇದೇನಂದ್ರೆ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಅದರಲ್ಲಿ ಅಂತ ಮಾಡಬೇಕು. ಅದೇ ರೀತಿ ಏನ್ ಮಾಡ್ಕೊಂಡ್ರೆ ಫಸ್ಟ್ ಪೇಜ್ ನಲ್ಲಿ ಪ್ರಾಪರ್ಟಿ ಅಂಡ್ ಅಸೆಟ್, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI, ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI 6, ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ 7, ಇನ್ವೆಸ್ಟ್ಮೆಂಟ್ 8, ದೆನ್ ಅಡ್ವಾನ್ಸಸ್ 9, ಫಿಕ್ಸ್ಡ್ ಅಸೆಟ್ 10. ದೆನ್ ಅದಾದ್ಮೇಲೆ ಅದರ್ ಅಸೆಟ್ ಅದರಲ್ಲಿ
ಏನು ನೋಡ್ತಾ ಇದ್ದಾರೆ ಫಸ್ಟ್ ಪೇಜ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಕಂಪಲ್ಸರಿ ಬರಬೇಕು. ಹಾಗಾದ್ರೆ ಸೆಕೆಂಡ್ ಪೇಜ್ ನಲ್ಲಿ ಎರಡನೇ ಪೇಜ್ ನಲ್ಲಿ ಏನು ಮಾಡ್ತೀವಿ P&L ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2010 ಸೇಮ್ ಟೈಪ್ ಇಯರ್ ಏನು ಕೊಟ್ಟಿರ್ತಾರೆ ನೋಡೋದು ಆ ಇಯರ್. ದೆನ್ ಈಗ ನೋಡ್ತಾ ಇದ್ದಾರಲ್ಲ ಸೇಮ್ ಪರ್ಟಿಕ್ಯುಲರ್ ಶೆಡ್ಯೂಲ್ ನಂಬರ್ ದೆನ್ ಅಮೌಂಟ್. ಇನ್ಕಮ್ ಅಂದ್ರೆ P&L ಅಕೌಂಟ್ ರೈಟ್ ಸೈಡ್ ಇದ್ದಂಗೆ ಇಲ್ಲಿ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಕಂಪಲ್ಸರಿ ಬ್ಯಾಂಕಿಂಗ್ ಕಂಪನಿನಲ್ಲಿ. ದೆನ್ ಏನು ಮಾಡ್ತಿದ್ದಾರೆ ಇನ್ಕಮ್ಸ್ ಅಲ್ಲಿ ಇಂಟ್ರೆಸ್ಟ್ ಅಂಡ್ ಶೆಡ್ಯೂಲ್ 13, ಅದರ್ ಇನ್ಕಮ್ಸ್ ಶೆಡ್ಯೂಲ್ 14, ದೆನ್ ಮೇಕ್ ದಿ ಟೋಟಲ್. ಇವು ಎರಡೇ ಇದರಲ್ಲಿ ಬರುತ್ತೆ. ದೆನ್ ಎಕ್ಸ್ಪೆಂಡಿಚರ್ ನಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಪೇಡ್ ಎಷ್ಟು ಶೆಡ್ಯೂಲ್ 15, ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಶೆಡ್ಯೂಲ್ 16, ವಿತೌಟ್ ಶೆಡ್ಯೂಲ್ ಇನ್ನೊಂದು ಐಟಮ್ ನಾವೇನು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ ಯಾವುದು ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸೀಸ್. ದೆನ್ ಟೋಟಲ್ ಮಾಡ್ತೀವಿ. ಅದಾದ್ಮೇಲೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಅಪ್ರಾಪ್ರಿಯೇಷನ್ ಅಂದ್ರೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಎಲ್ಲ ಮಾಡೋಣ. ಬಟ್ ಬಿಫೋರ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಫಸ್ಟ್ ಗೋ ಥ್ರೂ ದಿ ಥಿಯರಿಟಿಕಲ್ ಪಾರ್ಟ್ ಅಂಡ್ ಫಾರ್ಮ್ಯಾಟ್ ಇನ್ ಯುವರ್ ಹ್ಯಾಂಡ್ಔಟ್ ನಲ್ಲಿ ಏನು ಥಿಯರಿಟಿಕಲ್ ಪಾರ್ಟ್ ಇದೆ ಫಾರ್ಮ್ಯಾಟ್ ಇದೆ ಕಂಪಲ್ಸರಿ ನೋಡಿ. ಯಾಕಂದ್ರೆ ಪ್ರಾಬ್ಲಮ್ ಇಲ್ಲಾಂದ್ರೆ ಅರ್ಥ ಆಗಲ್ಲ. ಅರ್ಥ ಆಗಬೇಕಾದ ಪ್ರಾಬ್ಲಮ್ ನಮ್ಗೆ ಯಾವುದಂದ್ರೆ ನಮಗೆ ಫಾರ್ಮ್ಯಾಟ್ ಪರ್ಫೆಕ್ಟ್ ಇರಬೇಕು. ಯಾವ ಶೆಡ್ಯೂಲ್ ನಲ್ಲಿ ಯಾವ ಐಟಮ್ ಬರುತ್ತೆ ಅದರಿಂದ ಡಿಸ್ಕಸ್ ಮಾಡಿದ ಪ್ರಕಾರ ಆ ಶೆಡ್ಯೂಲ್ ಐಟಮ್ಸ್ ನಮಗೆ ಗೊತ್ತಿರಬೇಕು ಅದರಿಂದ. ಹಾಗಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಅದರಲ್ಲಿ ಈಗ ಫಸ್ಟ್ ಪೇಜ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕಿದ್ದೀವಿ, ಸೆಕೆಂಡ್ ಪೇಜ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿದ್ದೀವಿ. ಈಗ ಅಷ್ಟೇ ಬಿಟ್ಟು ಮೂರನೇ ಪೇಜ್ ನಲ್ಲಿ ಥರ್ಡ್ ಪೇಜ್ ನಲ್ಲಿ ವರ್ಕಿಂಗ್ ನೋಟ್ಸ್ ಅಂದ್ರೆ ಒಂದೊಂದು ಶೆಡ್ಯೂಲ್ 16 ಶೆಡ್ಯೂಲ್ ತನ ಒಂದೊಂದು ಶೆಡ್ಯೂಲ್ ಏನಂದ್ರೆ ವರ್ಕಿಂಗ್ಸ್ ಮಾಡ್ಕೊಂತ ಬರಬೇಕು ಅದರಿಂದ. ಅಂದ್ರೆ ಯಾವ ಥಿಂಗ್ಸ್ ಇಲ್ಲಿ ಬರ್ತಾವ ಏನೇನು ಬರ್ತಾವ ಅದರಿಂದ ಫಸ್ಟ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಂತ ಬರೋಣ. ದೆನ್ ಹಾಗಾದ್ರೆ ಇಲ್ಲಿ ಥರ್ಡ್ ಪೇಜ್ ನಲ್ಲಿ ವರ್ಕಿಂಗ್ ನೋಟ್ಸ್ ಅಂತ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಿ ವರ್ಕಿಂಗ್ ನೋಟ್ಸ್ ನಲ್ಲಿ ಸೇಮ್ ಪರ್ಟಿಕ್ಯುಲರ್ ಟೈಪ್ ಒಂದು ದೊಡ್ಡ ಕಾಲಮ್, ದೆನ್ ಎರಡು ಅಮೌಂಟ್ ಸೈಡ್ ಅಮೌಂಟ್ ಟೈಪ್ ಕಾಲಮ್ಸ್ ಕೊಡಬೇಕು ವರ್ಕಿಂಗ್ ಸಲುವಾಗಿ. ವರ್ಕಿಂಗ್ ನೋಟ್ಸ್ ಆಗಿ ಫಾರ್ಮ್ ಪಾರ್ಟ್ ಆಫ್ ಆನ್ಸರ್ ಕಂಪಲ್ಸರಿ ವರ್ಕಿಂಗ್ ನೋಟ್ ತೋರಿಸಲೇಬೇಕು. ದೆನ್ ಇಲ್ಲಿ ಯಾವುದು ಒಂದು ಐಟಮ್ ಇದ್ರೂ ಕೂಡ ಶೆಡ್ಯೂಲ್ ನಲ್ಲಿ ಕಂಪಲ್ಸರಿ ಟೋಟಲ್ ತೋರಿಸಲೇಬೇಕು ಅದನ್ನ. ಇಲ್ಲಿ ಫಸ್ಟ್ ಶೆಡ್ಯೂಲ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಶೆಡ್ಯೂಲ್ಸ್ ಟು ವರ್ಕಿಂಗ್ ನೋಟ್ಸ್ ಅದಲ್ಲ ಅಂತ. ಶೆಡ್ಯೂಲ್ಸ್ ಟು ಬ್ಯಾಲೆನ್ಸ್ ಶೀಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಗೆ ರಿಲೇಟೆಡ್ ಶೆಡ್ಯೂಲ್ಸ್ ಇಂದು ವರ್ಕಿಂಗ್ ನೋಟ್ಸ್ ಯಾವುದು ಇದರಲ್ಲಿ ನಾವು ಫಸ್ಟ್ ಅದರಲ್ಲಿ ನೋಡೋಣ. ಯಾವುದಾದ್ರೆ ನಮಗೆ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಶೆಡ್ಯೂಲ್ 1 ಕ್ಯಾಪಿಟಲ್ ಕ್ಲಿಯರ್ ಶೆಡ್ಯೂಲ್ 1 ಕ್ಯಾಪಿಟಲ್ ಶೆಡ್ಯೂಲ್ 1 ಕ್ಯಾಪಿಟಲ್. ಹಾಗಾದ್ರೆ ಈ ಕ್ಯಾಪಿಟಲ್ ನಲ್ಲಿ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಫಾರ್ಮ್ಯಾಟ್ ಬಹಳಷ್ಟು ಥಿಂಗ್ಸ್ ಬರ್ತಾವ. ಅದರಲ್ಲಿ ಆಥರೈಸ್ ಬರ್ತಾವ, ನಾಮಿನಲ್ ಕ್ಯಾಪಿಟಲ್ ಬರ್ತಾವ, ವಾರ್ಡ್ ಆಫ್ ಪೇಡ್ ಆಫ್ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್. ಬಟ್ ನಮಗೆ ಏನೂ ಕೊಟ್ಟಿಲ್ಲ, ಜಸ್ಟ್ ಪ್ರಾಬ್ಲಮ್ ನಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದ ಅಂದ್ರೆ ವಾರ್ಡ್ ಆಫ್ ಅಂಡ್ ಪೇಡ್ ಆಫ್ ಕ್ಯಾಪಿಟಲ್. ನೋಡಿ ಪ್ರಾಬ್ಲಮ್ ನಲ್ಲಿ ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ ರುಪೀಸ್ 100 ಈಚ್ 20 lakh rupees ಅದರಂತ ಕೊಟ್ಟಾನ, 20 ಲಕ್ಷ ಅದರಂತ ಕೊಟ್ಟಾನ. ಎಷ್ಟು ಬರೇ ಕ್ಯಾಪಿಟಲ್ ಅದರಂತ ಶೇರ್ ಕ್ಯಾಪಿಟಲ್ ನಮಗೆ ಎವ್ರಿ ಟೈಮ್ ಇಫ್ ನಥಿಂಗ್ ಹ್ಯಾವ್ ಬೀನ್ ರೀಪ್ರೆಸೆಂಟೆಡ್ ಏನು ಕೊಟ್ಟಿಲ್ಲ ಅಂದ್ರೆ ಏನಂತ ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅದರಲ್ಲಿ ಅಂತ ನಾವೇನ್ ಬರಬೇಕಿದೆ ಕಾಲ್ಡ್ ಅಪ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ 20 lakhs ಇಲ್ಲಿ ಬರ್ಕೊಡ್ರಿ. ಕಾಲ್ಡ್ ಅಪ್ ಅಂಡ್ ಪೇಡ್ ಅಪ್ capital called up and paid up capital 20 lakhs. One item then total 20 lakhs. Total 20 lakhs. Next ಅದಾದ್ಮೇಲೆ ಈಗ ನೀವು ಥರ್ಡ್ ಪೇಜ್ ಇಂದ ವರ್ಕಿಂಗ್ ನೋಟ್ ಸ್ಟಾರ್ಟ್ ಮಾಡ್ತೀವಿ. ಶೆಡ್ಯೂಲ್ಸ್ ಟು ಬ್ಯಾಲೆನ್ಸ್ ಶೀಟ್ ವರ್ಕಿಂಗ್ ನೋಟ್ ನಲ್ಲಿ ಹೆಡಿಂಗ್ ಫಸ್ಟ್ ಶೆಡ್ಯೂಲ್ ನಂಬರ್ 1 ಯಾವ್ದಿದೆ ಕ್ಯಾಪಿಟಲ್ ಅದರಲ್ಲಿ ಕೊಡ್ತೀವಿ. ಕ್ಯಾಪಿಟಲ್ ಅಲ್ಲಿ ಬರೀ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ದೆನ್ 20,000 ಶೇರ್ಸ್ ಆಫ್ 100 ಈಚ್ ಅದರಲ್ಲಿ ಅಂತಿದೆ. 20,000 into 100 ಮಾಡಿದ್ರೆ ನಮಗೆ ಎಷ್ಟು 20 lakh rupees ಟೋಟಲ್. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಸಪರೇಟ್ ಕೊಟ್ಟಿದ್ರೆ ಎರಡೂ ತರಬೇಕು. ಬಟ್ ಇಲ್ಲಿ ಒಂದೇ ಕೊಟ್ಟಿದ್ದಾನೆ, ಒಂದೇ ನಾವು ಕಾಲ್ಡ್ ಅಪ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅದರಿಂದ 20 lakh rupees ತಗೊಂಡಿವಿ. 20 lakh rupees ಟೋಟಲ್. ನೆಕ್ಸ್ಟ್ ಶೆಡ್ಯೂಲ್ 2 ಒಂದು ಶೆಡ್ಯೂಲ್ 1 ಆಯ್ತು, ಆಮೇಲೆ ಫಿಲ್ ಅಪ್ ಮಾಡೋಣ ಒನ್ ಬೈ ಒನ್. ಶೆಡ್ಯೂಲ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೆಡ್ಯೂಲ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎರಡನೇ ಶೆಡ್ಯೂಲ್ ಯಾವುದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅದರಂತ ಸೆಕೆಂಡ್ ಶೆಡ್ಯೂಲ್. ಬೇಕಾದ್ರೆ ಇಲ್ಲಿ ಹಿಂಗೆ ಮಾಡಿ ಶೆಡ್ಯೂಲ್ ಫಸ್ಟ್ ಎಷ್ಟು ಬಂತು 20 lakh rupees ಬಂತು ಫಸ್ಟ್ ಪೇಜ್ ನಲ್ಲಿ. ಶೆಡ್ಯೂಲ್ 1 20 lakh rupees ಒಂದಾಯ್ತು, ಶೆಡ್ಯೂಲ್ 1 ಕಂಪ್ಲೀಟ್. ಶೆಡ್ಯೂಲ್ 2 ನಲ್ಲಿ
ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಶೆಡ್ಯೂಲ್ 2 ಇದೆ. ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ರಿಲೇಟೆಡ್ ಐಟಮ್ಸ್ ಯಾವ್ದು ಅಂತ ಪ್ರಾಬ್ಲಮ್ ನಲ್ಲಿ ಹುಡುಕಬೇಕು. ತೆನಿಯರ್ ಯಾವ್ದಂದ್ರೆ ಶೇರ್ ಕ್ಯಾಪಿಟಲ್ ಬರಲ್ಲ, ಮನಿ ಇಲ್ಲಿ ರಿಸರ್ವ್ ಫಂಡ್ ಅದಲ್ಲಿ ಅಂತ ಇದೆ ನೋಡಿ. ರಿಸರ್ವ್ ಫಂಡ್ ಥರ್ಡ್ ಐಟಮ್ ಇದೆ. ಸ್ಟ್ಯಾಟ್ಯೂಟರಿ ರಿಸರ್ವ್ ಅಲ್ಲಿ ಅಂತ ಕೊಟ್ಟನ ತೆನಿಯರ್ ಇಲ್ಲಿ ಕೆಳಗಡೆ ಸ್ಟ್ಯಾಟ್ಯೂಟರಿ ರಿಸರ್ವ್ ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟಿದೆ ಹಾಗಾದ್ರೆ? ಸ್ಟ್ಯಾಟ್ಯೂಟರಿ ರಿಸರ್ವ್ ಓಪನಿಂಗ್ ಬ್ಯಾಲೆನ್ಸ್ ಅವರೇ ಕೊಟ್ಟಿದ್ದಾರೆ, ಅಂದ್ರೆ ಲಾಸ್ಟ್ ಇಯರ್ ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟಿದೆ? 7 lakh rupees. 7 lakh rupees ಸ್ಟ್ಯಾಟ್ಯೂಟರಿ ರಿಸರ್ವ್ 7 lakh rupees ಇದೆ. ಇದು ಲಾಸ್ಟ್ ಇಯರ್ ಆಯ್ತು. ಈ ವರ್ಷ ನಾವು ಎಷ್ಟು ಕಳಿಸ್ತೀವಿ? ದಟ್ ಡಸ್ ನಾಟ್ ಡಿಸೈಡ್ ನೌ ಇಟ್ಸ್ ಅಪ್. ಈಗ ಡಿಸೈಡ್ ಮಾಡೋಕ್ಕಾಗಲ್ಲ. P&L ಅಕೌಂಟ್ ಕ್ಲೋಸ್ ಅಂತ ಗೊತ್ತಾಗುತ್ತೆ, ಹಾಗಾದ್ರೆ ಬ್ಲ್ಯಾಂಕ್ ಬರಲಿಲ್ಲ ಕಂಪಲ್ಸರಿ. ದೆನ್ ಆಡ್ additions during the year. Additions during the year ಅಷ್ಟೇ ಬ್ಲ್ಯಾಂಕ್ ಬಿಡಿ. ಎಡಿಷನ್ಸ್ ಡ್ಯೂರಿಂಗ್ ದಿ ಇಯರ್ ಅಂದ್ರೆ ಈ ವರ್ಷ ಏನು ಕಳಿಸ್ತೀವಿ 25% ಏನು ನಾವು ಸ್ಟ್ಯಾಟ್ಯೂಟರಿ ರಿಸರ್ವ್ ಕಳಿಸ್ತೀವಿ, ಅದು ಎಡಿಷನ್ಸ್ ಡ್ಯೂರಿಂಗ್ ದಿ ಇಯರ್ ಅಲ್ಲಿ ಅಂತ ಅದು ಇನ್ನವರೆಗೆ ಗೊತ್ತಾಗಲ್ಲ, ಲಾಸ್ಟ್ ಗೊತ್ತಾಗುತ್ತೆ ಅಂತ. ನೆಕ್ಸ್ಟ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ P&L ಅಕೌಂಟ್ ಲಾಸ್ಟ್ P&L ಅಕೌಂಟ್ ನಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಟು ಬ್ಯಾಲೆನ್ಸ್ ಶೀಟ್. ಅಲ್ಲಿ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಆ ಬ್ಯಾಲೆನ್ಸ್ P&L ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಕೂಡ ಬ್ಲ್ಯಾಂಕ್. ಬ್ಯಾಲೆನ್ಸ್ ಇನ್ P&L ಅಕೌಂಟ್ ಬ್ಲ್ಯಾಂಕ್ ಬಿಡಿ. ಬ್ಯಾಲೆನ್ಸ್ ಇನ್ P&L ಅಕೌಂಟ್ ಇದು ಕೂಡ ಬ್ಲ್ಯಾಂಕ್ ಬಿಡಿ, ಗೊತ್ತಾಗಲ್ಲ. then here this also total ಶೆಡ್ಯೂಲ್ 2 ಇನ್ನ ಕಂಪ್ಲೀಟ್ ಆಗಲ್ಲ. ಎಲ್ಲಿವರೆಗೆ P&L ಅಕೌಂಟ್ ಎಲ್ಲಿವರೆಗೆ ಕಂಪ್ಲೀಟ್ ಆಗಲ್ಲ ಅಲ್ಲಿವರೆಗೆ ಶೆಡ್ಯೂಲ್ 2 ಕಂಪ್ಲೀಟ್ ಆಗಲ್ಲ. ಅದಲ್ಲ ಶೆಡ್ಯೂಲ್ 2 ತರ ಬಂದಿವಿ, ಅಲ್ಲಿ ಏನು ಫಿಲ್ ಅಪ್ ಮಾಡಬೇಕಿಲ್ಲ, ಇನ್ನ ಕಂಪ್ಲೀಟ್ ಆಗಿಲ್ಲ. ದೆನ್ ನಾವು ಮೂವ್ ಟುವರ್ಡ್ಸ್ ದಿ ಶೆಡ್ಯೂಲ್ 3 ಥರ್ಡ್ ಶೆಡ್ಯೂಲ್ ನೋಡೋಣ. then here ಶೆಡ್ಯೂಲ್ 3 deposits. then ಹಾಗಾದ್ರೆ ಡೆಪಾಸಿಟ್ಸ್ ಯಾವ್ದು ಬರ್ಬೋದು? ಕರೆಂಟ್ ಅಕೌಂಟ್ ಡೆಪಾಸಿಟ್ ಬರ್ಬೋದು, SB ಅಕೌಂಟ್ ಡೆಪಾಸಿಟ್ ಬರ್ಬೋದು, ರಿಕರಿಂಗ್ ಡೆಪಾಸಿಟ್ ಬರ್ಬೋದು, ಕ್ಯುಮುಲೇಟಿವ್ ಡೆಪಾಸಿಟ್ ಬರ್ಬೋದು, ಟೈಮ್ ಡೆಪಾಸಿಟ್ ಬರ್ಬೋದು, ಟರ್ಮ್ ಡೆಪಾಸಿಟ್ ಬರ್ಬೋದು. ಏನು ಕೊಟ್ಟಿಲ್ಲ, ಬರೀ ಡೆಪಾಸಿಟ್ ಅಂತ ಕೊಟ್ಟ ಅಂದ್ರೆ ಡೈರೆಕ್ಟ್ ಯಾವ್ದು ಪ್ರಾಬ್ಲಮ್ 8th ಎಕ್ಸರ್ಸೈಸ್ ನಲ್ಲಿ ಕ್ಯಾಶ್ ಆನ್ ಹ್ಯಾಂಡ್ ಕೆಳಗಡೆ ಡೆಪಾಸಿಟ್ಸ್ ಅಲ್ಲಿ ಅಂತಿದೆ. ಎಷ್ಟಿದೆ ಡೆಪಾಸಿಟ್ಸ್? 25 lakh rupees ಇದೆ. ಇಲ್ಲಿ ಕೆಳಗಡೆ ಇದೇ ಶೆಡ್ಯೂಲ್ ನಲ್ಲಿ ಡೆಪಾಸಿಟ್ ಡೈರೆಕ್ಟ್ ಆಗಿ ಡೆಪಾಸಿಟ್ಸ್ 25 lakhs. ಡೆಪಾಸಿಟ್ಸ್ 25 lakhs. then ಒಂದೇ ಇದೆ ಐಟಮ್ ಟೋಟಲ್ 25 lakhs. ಟೋಟಲ್ 25 ಡೆಪಾಸಿಟ್ಸ್ ಆಯ್ತು. 25 lakh rupees ಡೆಪಾಸಿಟ್ಸ್ ಅಂತ ಗೊತ್ತಾಯ್ತು. then here ಇಲ್ಲಿ ನಮಗೆ ಡೆಪಾಸಿಟ್ 25 lakh rupees ಇದೆ. ಶೆಡ್ಯೂಲ್ 3 ಫಸ್ಟ್ ಪೇಜ್ ನಲ್ಲಿ ಡೆಪಾಸಿಟ್ಸ್ 25 lakhs 25 lakh rupees ಡೆಪಾಸಿಟ್ ಥರ್ಡ್ ಶೆಡ್ಯೂಲ್ ಆಯ್ತು. then ಶೆಡ್ಯೂಲ್ 4 ಹಾಗಾದ್ರೆ ಇಲ್ಲಿ ಕಂಟಿನ್ಯೂಷನ್ ಮಾಡೋಣ. ಶೆಡ್ಯೂಲ್ 4 borrowings. Borrowings related, borrowing from RBI, borrowing from other banks, loan from other bank, borrowing from other bank, borrowing from RBI, loan from RBI ಯಾವಾಗ ಇದೆ? ಯಾವ್ಯಾವಲ್ಲಿ borrowing from Central Bank of India ಅಂತ ನೋಡಿ, ಕ್ಯಾಶ್ at RBI ಕೆಳಗಡೆ ಇದೆ. borrowing from Central Bank of India ಎಷ್ಟಿದೆ? borrowing from Central Bank of India 5 lakh rupees ಕೊಟ್ಟಿದ್ದಾನೆ, ಆ 5 lakh rupees ಇಲ್ಲಿ ತಗೋಬೇಕು. then borrowing from Central Bank of India ಇಲ್ಲಿ ಬರ್ಕೊಟ್ರೆ borrowing from Central Bank of India, Central Bank of India 5 lakhs 5 lakh, then total 5 lakh. ಟೋಟಲ್ 5 lakh ಹೌದಾ? ಗೊತ್ತಾಯ್ತಾ? ಶೆಡ್ಯೂಲ್ 4 ನಲ್ಲಿ ಬಾರೋಯಿಂಗ್ 5 lakh rupees ಇದೆ. ಟೋಟಲ್ ಕೂಡ ಒಂದೇ ಬಾರೋಯಿಂಗ್ ಇದೆ, ಅದಲ್ಲ ಅಂತ 5 lakh rupees. ಇಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಫಸ್ಟ್ ಪೇಜ್ ನಲ್ಲಿ 5 lakh rupees ಇದು ಕೂಡ ಟೋಟಲ್ ಬಂತು 5 lakh rupees. ಇದು ಕೂಡ ಕ್ಲೋಸ್ ಆಯ್ತು. then ಶೆಡ್ಯೂಲ್ 5 ಅದರ್ ಲಯಬಿಲಿಟೀಸ್ ಅಂತ ಬರೋದು. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಬಹಳಷ್ಟು ಐಟಮ್ಸ್ ಬರ್ತಾ ಇದಾವೆ.
ಕೆಲವೊಂದು ಐಟಮ್ಸ್ ರಿಲೇಟೆಡ್ ಟು 11 and related to 5, related to 5 and related to 16, 5 and 16 ಗೆ 5 and 11 ಗೆ ರಿಲೇಷನ್ ಇರ್ತವ, ಕನ್ಫ್ಯೂಷನ್ ಆಗಬಾರ್ದು. ಯಾವ ಐಟಮ್ಸ್ ಎಲ್ಲಿ ಬರ್ತಾವ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಇದ್ರೆ ಆಗೋದಿಲ್ಲ. ಅಂದ್ರೆ ಶೆಡ್ಯೂಲ್ 5 ನಲ್ಲಿ ಶೆಡ್ಯೂಲ್ 5 other liabilities and provisions, other liabilities and provisions, ಶೆಡ್ಯೂಲ್ 5 ಕ್ಲಿಯರ್. ಈ ಶೆಡ್ಯೂಲ್ 5 ಗೆ ರಿಲೇಟೆಡ್ ಏನೇನು ಅದಾವ ಅದನ್ನ ನೋಡ್ತೀನಿ ಬರ್ರಿ. ದೆನ್ ಶೇರ್ ಕ್ಯಾಪಿಟಲ್ ಬರಲ್ಲ, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ ಇಲ್ಲ, ರಿಸರ್ವ್ ಫಂಡ್, ಕ್ಯಾಶ್, ಡೆಪಾಸಿಟ್ಸ್, ದೆನ್ ಕ್ಯಾಶ್ ಅಟ್ RBI, ಬಾರೋಯಿಂಗ್, ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್, ಬಿಲ್ಸ್, ಡಿಸ್ಕೌಂಟೆಡ್ ಪರ್ಚೇಸ್ ಇಲ್ಲ, ಕ್ಯಾಶ್ ಕ್ರೆಡಿಟ್, ಫರ್ನಿಚರ್, ಪ್ರಿಮೈಸಸ್, ರೆಂಟ್, ಇಂಟ್ರೆಸ್ಟ್, ಕಮಿಷನ್ ಅಂಡ್ ಎಕ್ಸ್ಚೇಂಜ್, ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಸ್ಯಾಲರಿ ಅಲೌನ್ಸಸ್, ಎಕ್ಸ್ಪೆಂಡಿಚರ್ಸ್ ಕೊಟ್ಟನ. ಈಗ ಡೈರೆಕ್ಟ್ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಯಾವುದು ಇಲ್ಲ, ಫಾರ್ಮ್ಯಾಟ್ ಪ್ರಕಾರ ನೋಡಿದ್ರೆ ಅಂದ್ರೆ ಇಂಟ್ರಾ ಆಫೀಸ್ ಅಡ್ಜಸ್ಟ್ಮೆಂಟ್, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಬಂದ್ರೆ ಇಲ್ಲಿ ಬರ್ತದೆ. ದೆನ್ RDD ಸರ್ಪ್ಲಸ್ ಏನಾದ್ರೂ ಇದ್ರೆ ಇಲ್ಲಿ ಬರ್ತದೆ. ದೆನ್ ಪೆನ್ಷನ್ ಫಂಡ್ ಬಂದ್ರೆ ಇಲ್ಲಿ ಬರ್ತದೆ, ಪ್ರಾವಿಡೆಂಟ್ ಫಂಡ್ ಬಂದ್ರೆ ಬರ್ತದೆ. ಯಾವುದು ಕೂಡ ಆಟಕ್ಕೆ ಯಾವುದು ಕೂಡ ಕೊಟ್ಟಿಲ್ಲ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ. ದೆನ್ ಹಾಗಾದ್ರೆ ಪ್ರೊವೈಡ್ ಫಾರ್ 20,000 ಫಾರ್ ಡೌಟ್ಫುಲ್ ಡೇಟ್, ಡೌಟ್ಫುಲ್ ಡೇಟ್ 20,000 rupees ಪ್ರೊವೈಡ್ ಮಾಡಿರೋದ್ರೆ ಅನ್ಕೊಂಡನ. ಇದು ಎಲ್ಲಿ ಬರ್ತದೆ? 9th ಶೆಡ್ಯೂಲ್ ನಲ್ಲಿ ಲೆಸ್ ಮಾಡಬೇಕು. ದೆನ್ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ ಅಲ್ಲಿ ಇಲ್ಲಿ ಬರಲ್ಲ, ಕನ್ಫರ್ಮ್ ಆಯ್ತು. ಯಾಕಂದ್ರೆ ನಾವು ಆಲ್ರೆಡಿ ಫಾರ್ಮ್ಯಾಟ್ ಆಗಿ ಡಿಸ್ಕಸ್ ಮಾಡಿದ ಇಂಪಾರ್ಟೆಂಟ್ ಪಾಯಿಂಟ್ಸ್. ದೆನ್ ಪ್ರೊವೈಡ್ 10,000 ಫಾರ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಇಲ್ಲಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅದರಲ್ಲಿ ಅಂದ್ರೆ ಎಲ್ಲಿ ಬರ್ತದೆ? ಶೆಡ್ಯೂಲ್ 5 ಅಂಡ್ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ ಇಲ್ಲೇ ತಗೋಬೇಕು. ಅದಕ್ಕಂತ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಎಷ್ಟು ಕೊಟ್ಟಿದ್ದಾರೆ? ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 10,000 rupees ಇದೆ. ದೆನ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ 10,000 rupees. ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಯಾವ್ದು ನೋಡಿ, ಪ್ರೊವೈಡ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆಲ್ಸೋ ಪಾರ್ಟ್ ಆಫ್ 5th ಶೆಡ್ಯೂಲ್, ಶೆಡ್ಯೂಲ್ 5 ನಲ್ಲಿ ಬರುತ್ತೆ. ಮತ್ತೆ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ ನಲ್ಲಿ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ? 60,000. ಎರಡೇ ಐಟಮ್ಸ್ ಕೊಟ್ಟಿರೋ, ಬೇರೆ ಐಟಮ್ಸ್ ಯಾವುದಿಲ್ಲ. ಇದು ಕೂಡ ಇಲ್ಲೇ ಫೈಂಡ್ ಮಾಡ್ತೀವಿ. 70,000. ದಿಸ್ ಇಸ್ ಟೋಟಲ್ ಆಫ್ ಶೆಡ್ಯೂಲ್ 5. ಶೆಡ್ಯೂಲ್ 5 ನಲ್ಲಿ ಟೋಟಲ್ ಯಾವುದು? 70,000 rupees ಟೋಟಲ್ ಅದರಲ್ಲಿ ಅಂತ ನೋಡಿದ್ವಿ. ನಮ್ಗೆ ಯಾವುದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ಡಿಸ್ಕಸ್ ಮಾಡಿ ನಿಮಗೆ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಶೆಡ್ಯೂಲ್ 5 ಅಂಡ್ ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸೀಸ್ ಅಂತ ಇಲ್ಲಿ 70,000 ಆಯ್ತು. ಇಲ್ಲಿ ಶೆಡ್ಯೂಲ್ ಫಸ್ಟ್ ಪೇಜ್ ನಲ್ಲಿ ಶೆಡ್ಯೂಲ್ 5 ನಲ್ಲಿ 70,000 ಇದು ಕ್ಲೋಸ್. ಅಂದ್ರೆ ಇಷ್ಟವರೆಗೆ ಆಯ್ತು. ನಮ್ಗೆ ಯಾವ್ದು ಶೆಡ್ಯೂಲ್ ಬಾಕಿ ಇದೆ? ಶೆಡ್ಯೂಲ್ 2 ಬ್ಯಾಲೆನ್ಸ್ ಇದೆ, ಅದು ಹೀಗೆ ಗೊತ್ತಾಗಲ್ಲ. ಶೆಡ್ಯೂಲ್ 2 ಆಫ್ಟರ್ ಕ್ಲೋಸರ್ ಆಫ್ P&L ಅಕೌಂಟ್, P&L ಅಕೌಂಟ್ ಕ್ಲೋಸ್ ಆದ್ಮೇಲೆ. ನೆಕ್ಸ್ಟ್ ಹಾಗಾದ್ರೆ ಶೆಡ್ಯೂಲ್ 6 ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಯಾವ ಪಾರ್ಟ್ ಮುಗಿತು? ನಮಗೆ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್, ಕ್ಯಾಪಿಟಲ್ ಲಯಬಿಲಿಟೀಸ್ ಮುಗಿತು. ಈಗ ಬ್ಯಾಲೆನ್ಸ್ ಶೀಟ್ ಗೆ ರಿಲೇಟೆಡ್ ಶೆಡ್ಯೂಲ್ 6 ಅಂದ್ರೆ ಪ್ರಾಪರ್ಟಿ ಅಂಡ್ ಅಸೆಟ್, ಈ ಶೆಡ್ಯೂಲ್ಸ್ ನಾವು ಈಗ ಡಿಸ್ಕಸ್ ಮಾಡಬೇಕು. ಈಗ ಫಸ್ಟ್ ಅದರಲ್ಲಿ ಶೆಡ್ಯೂಲ್ 6, ಶೆಡ್ಯೂಲ್ 6 ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI, ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI ಅಂದ್ರೆ RBI ನಲ್ಲಿ ಇಟ್ಟಿದ್ದಂತ ಕ್ಯಾಶ್, RBI ನಲ್ಲಿ ಇಟ್ಟಂತ ಬ್ಯಾಲೆನ್ಸ್ ಯಾವ್ಯಾವ ನೋಡಿದ್ರಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕ್ಯಾಶ್ ಆನ್ ಹ್ಯಾಂಡ್ ಇದ್ರೆ, ಕ್ಯಾಶ್ ವಿತ್ RBI ಇದ್ರೆ, ಕ್ಯುಮ್ಯುಲೇಟಿವ್ ಡೆಪಾಸಿಟ್ ವಿತ್ RBI ಇದ್ರೆ, ಫಿಕ್ಸ್ ಡೆಪಾಸಿಟ್ ವಿತ್ RBI ಇದ್ರೆ ಇಲ್ಲೇ ಲೆಕ್ಕ ತಗೋಬೇಕು ಅದನ್ನು ಈ ಶೆಡ್ಯೂಲ್ ನಲ್ಲಿ. ಬಟ್ ಇಲ್ಲಿ ಯಾವ್ದು ಕೂಡ ನಮ್ಮ ಪ್ರಾಬ್ಲಮ್ ನಲ್ಲಿ ಕ್ಯಾಶ್ ಆನ್ ಹ್ಯಾಂಡ್ ಅಂತ ಇದೆ ನೋಡಿ, 4ನೇ ಐಟಮ್ 6,50,000 rupees ಎಷ್ಟಿದೆ? ದೆನ್ ಆ ಕ್ಯಾಶ್ ಆನ್ ಹ್ಯಾಂಡ್ ತಗೋಬೇಕು. ಫಸ್ಟ್ ಅವರಲ್ಲಿ ಕ್ಯಾಶ್ ಆನ್ ಹ್ಯಾಂಡ್, ಕ್ಯಾಶ್ ಆನ್ ಹ್ಯಾಂಡ್ 6,50,000 ಔಟ್ ಆಫ್ ಕಾಲಮ್, 6,50,000 ಔಟ್ ಆಫ್ ಕಾಲಮ್ ಕ್ಯಾಶ್ ಆನ್ ಹ್ಯಾಂಡ್ ಆಯ್ತು. ದೆನ್ ಕ್ಯಾಶ್ ಅಟ್ RBI ಇದ್ರೆ ಇಲ್ಲಿ ಬರ್ತದೆ. ಇದೇ ನೋಡಿ ಡೆಪಾಸಿಟ್ಸ್ ಆದಂತ ಇದೆ, ಕ್ಯಾಶ್ ಅಟ್ RBI ಇದೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಕೂಡ ಇಲ್ಲಿ ಲೆಕ್ಕ ತಗೋಬಹುದು. 9,50,000 rupees ಇರುತ್ತೆ. ಕ್ಯಾಶ್ ವಿತ್ RBI, ಕ್ಯಾಶ್ ವಿತ್ RBI 9,50,000.
cash with RBI 9,50,000. Total of the same 16 lakh rupees. Schedule 6 total 16 lakh. ಇದು ಕೂಡ total final ಹೀಗೆ ಮಾಡಿದೀವಿ. Total of schedule 16 lakh rupees. ಇಲ್ಲಿ ಶೆಡ್ಯೂಲ್ 6 ನಲ್ಲಿ ಫಸ್ಟ್ ಪೇಜ್ ನಲ್ಲಿ ಶೆಡ್ಯೂಲ್ 6 ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ನೋಡಿ 16 lakh rupees ಒಂದಾಯ್ತು. ಯಾವುದು ಪ್ರಾಪರ್ಟಿ ಅಂಡ್ ಅಸೆಟ್ ಇಂದ ಒಂದು ಶೆಡ್ಯೂಲ್ ಕಂಪ್ಲೀಟ್ ಆಯಿತು. ದೆನ್ 16 lakh rupees ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಶೆಡ್ಯೂಲ್ 7 ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್, ಅದು ಕೂಡ ಶೆಡ್ಯೂಲ್ ಕಂಪಲ್ಸರಿ ಬರೀಬೇಕು. ಹಾಗಾದ್ರೆ ನೆಕ್ಸ್ಟ್ ಅದರಲ್ಲಿ ಶೆಡ್ಯೂಲ್ 7 ಶೆಡ್ಯೂಲ್ ಕ್ಯಾಶ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್. ಹೌದಾ? then here cash with other banks and money at call and short notices. ಇಲ್ಲಿ 7th ಶೆಡ್ಯೂಲ್ ನಲ್ಲಿ ಕ್ಯಾಶ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ 7th ಶೆಡ್ಯೂಲ್. ಇಲ್ಲಿ ಯಾವುದು ನೋಡೋದಿದ್ರೆ ಕ್ಯಾಶ್ ವಿತ್ ಅದರ್ ದೆನ್ ಆರ್ಬಿಐ ಬಿಟ್ಟು ಬೇರೆ ಯಾವುದೋ ಬ್ಯಾಂಕ್ ನಲ್ಲಿ ಕ್ಯಾಶ್ ಇದ್ರೆ ಆ ಕ್ಯಾಶ್ ಇಂದ ಬರುತ್ತೆ. ಆರ್ಬಿಐ ನಲ್ಲಿ ಶೆಡ್ಯೂಲ್ 6, ಆರ್ಬಿಐ ಬಿಟ್ಟು ಬೇರೆ ಯಾವುದಾದ್ರು ಬ್ಯಾಂಕ್ ನಲ್ಲಿ ಇದ್ರೆ ಶೆಡ್ಯೂಲ್ 7 ನಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಅಂದ್ರೆ ಕ್ಯಾಶ್ ವಿತ್ ಕೆನರಾ ಬ್ಯಾಂಕ್, ಕ್ಯಾಶ್ ಅದರ್ ದೆನ್ ಯಾವುದಾದ್ರು ಬ್ಯಾಂಕ್ ಇದೆ ಶೆಡ್ಯೂಲ್ 7. ದೆನ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ ಅಂತ ಬಂದ್ರೆ ಕೂಡ ಇದೇ ಶೆಡ್ಯೂಲ್ ಅಲ್ಲಿ ಬರುತ್ತೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಏನಿದೆ ನೋಡಿ, ಅದರಲ್ಲಿ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ ಕೊಟ್ಟು ಸೆಕೆಂಡ್ ಐಟಮ್ ಇದೆ ನೋಡಿ, ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ನೋಟಿಸಸ್ 8 lakh rupees ಇದೆ, ಇಲ್ಲೇ ಕನ್ಸಿಡರೇಷನ್ ಮಾಡಬೇಕು. ಇಲ್ಲಿ ಮನಿ at call and short notices, money at call and short notices 8 lakh rupees. 8 lakh rupees total 8 lakh. Money at call and short notices 8 lakh total ಕೂಡ 8 lakh. ಫಸ್ಟ್ ಪೇಜ್ ನಲ್ಲಿ ಇಲ್ಲಿ ಶೆಡ್ಯೂಲ್ 7 ನಲ್ಲಿ 8 lakh rupees ಇಲ್ಲಿ ಫಿಲ್ ಅಪ್ ಮಾಡ್ಕೊಂಡ್ರೆ 8 lakh rupees. ಆಗ ನೆಕ್ಸ್ಟ್ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್. ಶೆಡ್ಯೂಲ್ 7 ಆದ್ಮೇಲೆ ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ಯಾವುದು ಗೊತ್ತಾ? ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್, ಇನ್ವೆಸ್ಟ್ಮೆಂಟ್ಸ್ ಇನ್ ಡಿಬೆಂಚರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಟ್ರೆಸರಿ ಬಿಲ್ಸ್ ಆರ್ ಇನ್ವೆಸ್ಟ್ಮೆಂಟ್ ಇನ್ ಬಾಂಡ್ಸ್. ಏನು ಕೊಟ್ಟಿಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಇತ್ತು ಅಂದ್ರೆ ಡೈರೆಕ್ಟ್. ಇಲ್ಲಿ ಏನು ಕೊಟ್ಟ ನೋಡಿ ನಮ್ಮ ಪ್ರಾಬ್ಲಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಗೆ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ. ಬಾರಿಂಗ್ ಫ್ರಮ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನಂತರ ಇಂಟ್ರೆಸ್ಟ್ ಇನ್ ಇನ್ವೆಸ್ಟ್ಮೆಂಟ್ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ದೆನ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್. ನಮ್ಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇಕು, ಇನ್ವೆಸ್ಟ್ಮೆಂಟ್ ಇನ್ಕಮ್ ಬೇಕಾಗಿಲ್ಲ. ಯಾವ್ದು ಇದರಲ್ಲಿ ಒಂದೇ ಬರ್ತದೆ, ಇನ್ವೆಸ್ಟ್ಮೆಂಟ್ ಇನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಒಂದೇ. ಅದು ಎಷ್ಟಿದೆ? 9 lakh rupees ಇದೆ. ದಟ್ ಇಯರ್ ಟ್ರೈ ಮಾಡಿ ಇನ್ವೆಸ್ಟ್ಮೆಂಟ್ ಇನ್ government securities. Investment in government securities 9 lakh rupees ಇದೆ. Then total 9 lakh rupees total. ಇಲ್ಲಿ ಫಸ್ಟ್ ಪೇಜ್ ನಲ್ಲಿ ನನಗೆ ಇನ್ವೆಸ್ಟ್ಮೆಂಟ್ಸ್ ಶೆಡ್ಯೂಲ್ 8 ನಲ್ಲಿ 9 lakh rupees ಇದಾಗಿದೆ. Then ಶೆಡ್ಯೂಲ್ 9 advances. ಶೆಡ್ಯೂಲ್ 9 ಅಡ್ವಾನ್ಸಸ್. ಇದರಲ್ಲಿ ಟರ್ಮ್ ಲೋನ್ಸ್ ಏನಾದರೂ ಇದ್ರೆ, ಕ್ಯಾಶ್ ಕ್ರೆಡಿಟ್ಸ್, ಓವರ್ ಡ್ರಾಫ್ಟ್ ಏನಾದರೂ ಬಂದರೆ, ಬಟ್ ನೆನ್ಪಿಡಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ ಲೆಸ್ ಮಾಡಬೇಕು. ಈಗ 1 by 1 ನೋಡ್ಕೊಂಡು ಬನ್ನಿ ನಿಮ್ಮ ಪ್ರಾಬ್ಲಮ್ನಲ್ಲಿ.
ಬಿಲ್ಸ್ ಬಗ್ಗೆ ಕೊಟ್ಟ ನೋಡಿ, ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್ ಫಾರ್ಮೆಟ್ ನಲ್ಲಿ ಡಿಸ್ಕಸ್ ಮಾಡಿದೀವಿ. ಬಿಲ್ಸ್ ಪರ್ಚೇಸ್ ಇರಲ್ಲ, ಬಿಲ್ಸ್ ಡಿಸ್ಕೌಂಟೆಡ್ ಇರಲ್ಲ, ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಧನ್ಯ. ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್ ಅದು ಒಂದು ಬರ್ತದೆ, ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್ ಅದು ಒಂದು ಐಟಮ್ ಇದೆ, ಎರಡು ಐಟಮ್ಸ್ ನೋಡಿ ಧನ್ಯ. ಇಲ್ಲಿ ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್ ಫಸ್ಟ್ ಐಟಮ್, ಬಿಲ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟೆಡ್. ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ ಎಷ್ಟಿದೆ ನೋಡಿ ಅಮೌಂಟ್, ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ ಟೋಟಲ್ ಅಮೌಂಟ್ ನಮಗೆ 5 lakh rupees ಇದೆ. ಔಟರ್ ಕಾಲಮ್ ನಲ್ಲಿ 5 lakh rupees, ಇದರಲ್ಲಿ ಏನು ಡಿಡಕ್ಷನ್ ಆಗಲ್ಲ. ಔಟರ್ ಕಾಲಮ್ ನಲ್ಲಿ 5 lakhs. ದೆನ್ ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್, ಸೆಕೆಂಡ್ ಐಟಮ್ ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್. ಕ್ಯಾಶ್ ಕ್ರೆಡಿಟ್ ಅಂಡ್ ಓವರ್ ಡ್ರಾಫ್ಟ್ ಇನ್ನರ್ ಕಾಲಮ್ ತರಬೇಕು, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಐಟಮ್ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಆರ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇದ್ರೆ 9th ಶೆಡ್ಯೂಲ್ ನಲ್ಲಿ ಲೆಸ್ ಮಾಡಬೇಕು, ಪ್ರಾವಿಷನ್ಸ್ ಅಂಡ್ ಕಾಂಟಿಜೆನ್ಸಿಸ್ ನಲ್ಲಿ ತರಬೇಕಂದ್ರೆ 9th ಶೆಡ್ಯೂಲ್ ಇಲ್ಲಿ ಲೆಸ್ ಮಾಡಬೇಕು. ದೆನ್ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ ಎಷ್ಟಿದೆ, 15 lakh rupees. ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ 15 lakh ಲೆಸ್ RDD or PDD, whatever may be. Then here ಇಲ್ಲಿ PDD ಅಂತ ಕೊಡೋಣ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ PDD ಎಷ್ಟಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಫಸ್ಟ್ ಐಟಮ್ PDD 20,000, PDD 20,000, 14 lakh 80,000, 14 lakh 80,000. Bills purchase and discounted first item ತಗೊಂಡು 5 lakh rupees. Then cash credit overdraft 15 lakh rupees put on cash credit overdraft 15 lakh inner column ನಲ್ಲಿ less PDD ಎಷ್ಟು 20,000 rupees PDD less ಮಾಡಿದ್ರೆ 14 lakh 80,000 rupees. 14 lakh 80 plus 5 lakh rupees ಮೇಲೆ 19 lakh 80,000 rupees is the total. Then here 19 lakh 80,000 total. Schedule 9 into 19 lakh 80,000 rupees schedule 9 total ಆಗಿದೆ. Then here ಅದಾದ್ಮೇಲೆ ಶೆಡ್ಯೂಲ್ 10 ಹೋಗೋಣ. ಹಾಗಾದ್ರೆ ಶೆಡ್ಯೂಲ್ 10 ಶೆಡ್ಯೂಲ್ 9 ತನ ಬಂತು. ಶೆಡ್ಯೂಲ್ 10 ನಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಇದೆ. ಶೆಡ್ಯೂಲ್ 10 ನಲ್ಲಿ ಆ ಫಿಕ್ಸ್ಡ್ ಅಸೆಟ್ಸ್ ನೋಡೋಣ. then here ಇಲ್ಲಿ ಎರೇಸ್ ಮಾಡ್ತೀವಿ. ಇಲ್ಲಿ then schedule 10 fixed assets. Schedule 10 fixed assets. Fixed assets ಯಾವ್ದು ಬರ್ತಾವ fixed assets ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಲೆಸ್ ಡಿಪ್ರಿಸಿಯೇಷನ್ ಅಂತ ಅವರೇ ಕೊಟ್ಟಿದ್ದಾರೆ. then here ಫರ್ನಿಚರ್ ಲೆಸ್ ಡಿಪ್ರಿಸಿಯೇಷನ್ ಅದರಂತ ಕೊಟ್ಟಿದ್ದಾರೆ. ಫರ್ನಿಚರ್ ಲೆಸ್ ಡಿಪ್ರಿಸಿಯೇಷನ್ ಫಿಕ್ಸ್ಡ್ ಅಸೆಟ್ 1 lakh ಕೊಟ್ಟಿದ್ದು ಅಂದ್ರೆ ಡಿಪ್ರಿಸಿಯೇಷನ್ ಆದ ನಂತರ ಬಂದಿದ್ದು. ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ, ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಟ್ರೈ ಬ್ಯಾಲೆನ್ಸ್ ನಲ್ಲಿ ಕೊಟ್ಟರೆ ಡೈರೆಕ್ಟ್ 16 ಶೆಡ್ಯೂಲ್ ಅಲ್ಲಿ ತಗೊಂತೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ 10 ನಲ್ಲಿ ಲೆಸ್ ಮಾಡಬೇಕು, 16 ಅಲ್ಲಿ ತಗೋಬೇಕು. ಆಲ್ರೆಡಿ ಡಿಸ್ಕಸ್ ಇನ್ಫಾರ್ಮೇಟ್. ಬಟ್ ಇಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಆಗಿ ಕೊಟ್ಟನ. ಫರ್ನಿಚರ್ 1,20,000 rupees. here furniture 1,20,000 out of column. next ಅದಾದ್ಮೇಲೆ premises or building whatever ಡಿಪ್ರಿಸಿಯೇಷನ್ ಆದ ನಂತರ here premises or building ಎಷ್ಟಿದೆ 5,80,000 ಟೆಕ್ಸ್ಟ್ ಬುಕ್ ಪ್ರಕಾರ 5,80,000. 1,20,000 rupees furniture, then 5,80,000 rupees ಇದು. then total ಎಷ್ಟಾಯ್ತು 7 lakh rupees total assets. then ಇಲ್ಲಿ total fixed asset schedule 10 ನಲ್ಲಿ furniture ಒಂದು ಐಟಮ್, ಸೆಕೆಂಡ್ ಐಟಮ್ premises 1,20,000 plus 5,80,000 7 lakh rupees. ಇಲ್ಲಿ schedule 10 ನಲ್ಲಿ 7 lakh rupees ಇಲ್ಲಿ ಬರುತ್ತೆ. ಫಿಲ್ ಅಪ್ ಮಾಡೋಣ 7 lakh rupees. ನೆಕ್ಸ್ಟ್ ಇದಾದ ನಂತರ schedule 11 other assets. ವರ್ಕಿಂಗ್ ನೋಟ್ಸ್ ನಲ್ಲಿ schedule 11 other assets. ಯಾವುದು ಅದರ್ ಅಸೆಟ್ಸ್ ನಲ್ಲಿ ಅಂತ ಈಗ 1 by 1 ಬರೀ ಅದರ್ ಅಸೆಟ್ಸ್ ನಲ್ಲಿ
ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಏನಾದರೂ ಇದ್ರೆ, ಅಡ್ವಾನ್ಸ್ ಟು ಬಿಲ್ಡರ್ಸ್ ಇದ್ರೆ, ಅಡ್ವಾನ್ಸ್ ಟು ಕಾಂಟ್ರಾಕ್ಟರ್ಸ್ ಇದ್ರೆ, ಫೋನ್ ಡೆಪಾಸಿಟ್ ಇದ್ರೆ, ಎಲೆಕ್ಟ್ರಿಸಿಟಿ ಡೆಪಾಸಿಟ್ ಏನಾದರೂ ಬಂದ್ರೆ, ಆರ್ ಇಂಟರ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಬ್ಯಾಲೆನ್ಸ್ ಅಂತ ಬಂದ್ರೆ ಇಲ್ಲೇ ಬರುತ್ತೆ. ನಾನ್ ಬ್ಯಾಂಕಿಂಗ್ ಅಸೆಟ್ ಬಂದ್ರೆ ಇಲ್ಲೇ ಬರ್ತದೆ. ಸ್ಟಾಂಪ್ಸ್ ಆನ್ ಹ್ಯಾಂಡ್ ಇದ್ರೆ ಇಲ್ಲೇ ಬರ್ತದೆ. ಸ್ಟಾಕ್ ಆನ್ ಹ್ಯಾಂಡ್ ಇದ್ರೆ ಇಲ್ಲೇ ಬರ್ತದೆ. ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಯಾವ್ದು ಅಂದ್ರೆ ಎರಡು ಐಟಮ್ಸ್ ಅದಾವೆ. ಯಾವುದು ನಾನ್ ಬ್ಯಾಂಕಿಂಗ್ ಅಸೆಟ್ ಅದರಲ್ಲಿ ಕೊಡ ನೋಡಿ. ಲಾಸ್ಟ್ ಅಲ್ಲಿದ್ದ ಸೆಕೆಂಡ್ ಐಟಮ್ ನಾನ್ ಬ್ಯಾಂಕಿಂಗ್ ಅಸೆಟ್, ಫಸ್ಟ್ ಐಟಮ್ ಕ್ಲಿಯರ್. ನಾನ್ ಬ್ಯಾಂಕಿಂಗ್ ಅಸೆಟ್, ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಎಷ್ಟಿದೆ? ನಾನ್ ಬ್ಯಾಂಕಿಂಗ್ ಅಸೆಟ್ 80,000 ಔಟರ್ ಕಾಲಮ್ ಅಲ್ಲಿ. ನಾನ್ ಬ್ಯಾಂಕಿಂಗ್ ಅಸೆಟ್ 80,000 ರೂಪೀಸ್ ಔಟರ್ ಕಾಲಮ್. ಅದಾದ ನಂತರ ಸ್ಟೇಷನರಿ ಆನ್ ಹ್ಯಾಂಡ್, ಸ್ಟಾಂಪ್ಸ್ ಆನ್ ಹ್ಯಾಂಡ್ ಅಂದ್ರೆ ಉಳಿದಿದ್ದಂತ ಸ್ಟೇಷನರಿ, ಉಳಿದಿದ್ದಂತ ಸ್ಟಾಂಪ್ ಅದರ ಅಸೆಟ್ ಅದು ಒಟ್ಟನ ಸ್ಟೇಷನರಿ ಆನ್ ಹ್ಯಾಂಡ್ ಅಂತ ಇದೆ. ಡಿಪ್ರಿಸಿಯೇಷನ್ ಆದ ನಂತರ ಕ್ಲಿಯರ್. ಸ್ಟೇಷನರಿ ಆನ್ ಹ್ಯಾಂಡ್ ಎಷ್ಟು ಇದೆ? ಸ್ಟೇಷನರಿ ಆನ್ ಹ್ಯಾಂಡ್ 8,000 ರೂಪೀಸ್. ಎರಡು ಐಟಮ್ ಬರೋದು, ಬೇರೆ ಏನು ಬರಲ್ಲ. ಕ್ಲಿಯರ್. ಟೋಟಲ್ 88,000 ಟೋಟಲ್. ಇಲ್ಲಿ ಟೋಟಲ್ ಆದ ನಂತರ ಫಸ್ಟ್ ಪೇಜ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದರ್ ಅಸೆಟ್ಸ್ 88,000 ಅಲ್ಲಿ ತರ ಆಗಿದೆ. ಎಲ್ಲಿ ತನ ಮಾಡಿದ್ವಿ? ಅಸೆಟ್ಸ್ ಅಂಡ್ ಪ್ರಾಪರ್ಟೀಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ಶೆಡ್ಯೂಲ್ 11 ಆದ್ಮೇಲೆ ಶೆಡ್ಯೂಲ್ 12 ಕಾಂಟಿಂಜೆಂಟ್ ಲಯಬಿಲಿಟಿ. ಮ್ಯಾಕ್ಸಿಮಮ್ ಯಾವಾಗ ಬರ್ತದೆ? ಕ್ಲೇಮ್ಸ್ ಅಗೇನ್ಸ್ಟ್ ಬ್ಯಾಂಕ್ ನಾಟ್ ಅಪಾನ್ ದಿಸ್ ಡೆಟ್, ಎಕ್ಸೆಪ್ಟೆನ್ಸ್ ಅಂಡ್ ಎಂಡೋರ್ಸ್ಮೆಂಟ್ ಅದರಲ್ಲಿ ಎರಡು ಐಟಮ್ಸ್ ಬರ್ತವೆ. ಇದರಲ್ಲಿ ನಮಗೆ acceptance and endorsement ಅಂತ ಲಾಸ್ಟ್ ಕೊಟ್ಟಿದ್ದಾನೆ. ಲಾಸ್ಟ್ ಐಟಮ್ ಆಫ್ ದಿ ಅಡ್ಜಸ್ಟ್ಮೆಂಟ್. ದೆನ್ ಆ acceptance endorsement ಇಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಫಸ್ಟ್ ಅದರಲ್ಲಿ ಶೆಡ್ಯೂಲ್ 12 contingent liabilities. ಯಾವ್ದಿದೆ? acceptance and endorsement. Acceptance and endorsement. Clear. Acceptance and endorsement. Yesterday acceptance and endorsement 2 lakh rupees is direct outcome nalli 2 lakh rupees acceptance and endorsement. Then total 2 lakh rupees. One item is total 2 lakh. Clear. Contingent liabilities, acceptance and endorsement 2 lakh rupees. ಇಲ್ಲಿ ಸೇಮ್ ಫಿಲ್ ಅಪ್ ಮಾಡಬೇಕು. This does not affect the balance sheet. ಬ್ಯಾಲೆನ್ಸ್ ಶೀಟ್ ಗೆ ಯಾವ ತರ ಎಫೆಕ್ಟ್ ಆಗಲ್ಲ. 2 lakh rupees ಅದನ್ನ ಮಾಡ್ತೀವಿ. ಇನ್ನೊಂದು ಐಟಮ್ ವಿತೌಟ್ ಶೆಡ್ಯೂಲ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಇದೆ. ಇಲ್ಲಿ ಶೆಡ್ಯೂಲ್ ನಂಬರ್ ಹಾಕದ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಬಿಲ್ಸ್ ಫಾರ್ ಕಲೆಕ್ಷನ್. ಇಲ್ಲಿ ಬಿಲ್ಸ್ ಫಾರ್ ಕಲೆಕ್ಷನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಪ್ರಕಾರ? 3 lakh rupees. Bills for collection 3 lakh rupees without schedule. Then total 3 lakh rupees. Total 3 lakh. Then here bills for collection total amount is 3 lakh rupees. This also does not affect the totals of balance sheet. Balance sheet total ಅಲ್ಲಿ ಇದು ಕೂಡ ಯಾವ ಕೂಡ ಎಫೆಕ್ಟ್ ಆಗಲ್ಲ ಅಂತ. ಇಲ್ಲಿ ಏನಾಯ್ತು? ಬ್ಯಾಲೆನ್ಸ್ ಶೀಟ್ ಅನ್ನು ಬಂದಿವಿ. ಇಷ್ಟಾದರೆ ಅಂದ್ರೆ ಶೆಡ್ಯೂಲ್ಸ್ ಟು ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡಿದೀವಿ. ಶೆಡ್ಯೂಲ್ಸ್ ಟು P&L ಅಕೌಂಟ್ ಕಂಟಿನ್ಯೂಷನ್ ಅಲ್ಲಿ schedules to P&L account ಇಲ್ಲೇ ಬರ್ತದೆ. ನೆಕ್ಸ್ಟ್ ಅಲ್ಲಿ schedules to P and L account. ಅಂದ್ರೆ P&L account ಗೆ ರಿಲೇಟೆಡ್ ಶೆಡ್ಯೂಲ್ ಜಾಸ್ತಿ ಇಲ್ಲ. ಅದರಲ್ಲಿ 4 ಶೆಡ್ಯೂಲ್ಸ್ ಬರ್ತವೆ. ದೆನ್ P&L account ಗೆ ರಿಲೇಟೆಡ್ ಶೆಡ್ಯೂಲ್ಸ್ ಯಾವ್ಯಾವ ವರ್ಕಿಂಗ್ ನೋಟ್ಸ್ ಅಲ್ಲಿ ಕಂಟಿನ್ಯೂಷನ್ ಆಗಬೇಕು. ದೆನ್ ಶೆಡ್ಯೂಲ್ 13 ಇಂಟ್ರೆಸ್ಟ್ ಅರ್ನ್ಡ್. ಶೆಡ್ಯೂಲ್ 13 ಇಂಟ್ರೆಸ್ಟ್ ಅರ್ನ್ಡ್. ಯಾವ್ದು ಬರ್ತವೆ ಇಂಟ್ರೆಸ್ಟ್ ಅರ್ನ್ಡ್ ಅಲ್ಲಿ? ಇಂಟ್ರೆಸ್ಟ್ ಅರ್ನ್ಡ್ ಗೆ ರಿಲೇಟೆಡ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದ್ರೆ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಇದ್ರೆ, ಡಿಸ್ಕೌಂಟ್ ರಿಸೀವ್ಡ್ ಅಂತ ಬಂದ್ರೆ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಬಂದ್ರೆ, ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಇಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಬಟ್ ಈ ಪ್ರಾಬ್ಲಮ್ ನಲ್ಲಿ ಯಾವ ಐಟಮ್ಸ್ ಕೊಟ್ಟಾನಂತದೆ ಅಂತ ನಮಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ನೋಡಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ ಇನ್ ಗವರ್ನಮೆಂಟ್
ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 18,000 ರೂಪಾಯಿ ಇದೆ, 18,000. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 18,000 ಒಂದು ಇನ್ಕಮ್ ಆಯ್ತು. ದೆನ್ ಅದಾದ್ಮೇಲೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಅಂತ ಏನಾದ್ರೂ ಇದ್ರೆ ಇಲ್ಲೇ ಬರ್ತದೆ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ನೋಡಿ, ಇದು ನೋಡಿ ರೆಂಟ್ ಆದ್ಮೇಲೆ ನೋಡಿ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ದ ಮೇಜರ್ ಇನ್ಕಮ್ ಆಫ್ ದಿ ಬ್ಯಾಂಕಿಂಗ್ ಕಂಪನಿ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ 8 lakh. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ 8 lakh rupees. ಅಂದ್ರೆ ಟೋಟಲ್ ಎಷ್ಟಾಯ್ತು? 8,18,000. ಒಂದು ಐಟಮ್ ಕ್ಲಿಯರ್. ದಿಸ್ ಇಸ್ ಟೋಟಲ್ 8,18,000 rupees ಒಂದು ಐಟಮ್ ಆಯ್ತು. ಅಂದ್ರೆ P&L ಅಕೌಂಟಿಗೆ ರಿಲೇಟೆಡ್ ಒಂದು ಐಟಮ್ 8,18,000. ಇಲ್ಲಿ ಸೆಕೆಂಡ್ ಪೇಜ್ ನಲ್ಲಿ 8,18,000. ದಿಸ್ ಇಸ್ ಟೋಟಲ್ ಆಫ್ ಶೆಡ್ಯೂಲ್ 13. ನೆಕ್ಸ್ಟ್ ಶೆಡ್ಯೂಲ್ 14. ಶೆಡ್ಯೂಲ್ 14 ಅದರ್ ಇನ್ಕಮ್ಸ್. ಅದರ್ ಇನ್ಕಮ್ಸ್ ಯಾವ್ದು ಅದರ್ ಇನ್ಕಮ್ಸ್ ಅಲ್ಲಿ ಅಂದ್ರೆ ಅದರದೇ ಇಂಟ್ರೆಸ್ಟ್ ಏನಾದ್ರೂ ಇದ್ರೆ, ದೆನ್ ಕಮಿಷನ್ ಬ್ರೋಕರೇಜ್ ಇದ್ರೆ, ಇನ್ಕಮ್ ಆನ್ ನಾನ್ ಬ್ಯಾಂಕಿಂಗ್ ಅಸೆಟ್ ಅದರ್ ಅಸೆಟ್ ಬಟ್ ಅದರಿಂದ ಇನ್ಕಮ್ ಬಂದ್ರೆ ಅದರ್ ಇನ್ಕಮ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಇಲ್ಲೇ ಬರುತ್ತೆ. ರೆಂಟ್ ಏನಾದ್ರೂ ಬಂದ್ರೆ, ಏನಾದ್ರೂ ಅದರ್ ದೆನ್ ಇಂಟ್ರೆಸ್ಟ್ ಏನಾದ್ರೂ ಬಂದ್ರೆ ಇಲ್ಲೇ ಕನ್ಸಿಡರೇಷನ್ ಮಾಡಬಹುದು. ಈಗ ನಮ್ಮ ಪ್ರಾಬ್ಲಮ್ ನಲ್ಲಿ 1 by 1 ಅನ್ಬೋದು ಯಾವ್ದು ಇದೆ ಅದರಲ್ಲಿ ಅಂತ. ಫಸ್ಟ್ ಐಟಮ್ ಅದರಲ್ಲಿ ರೆಂಟ್ CR ಅಂತ ಇದೆ. ರೆಂಟ್ CR ಇಸ್ ನಥಿಂಗ್ ಬಟ್ ರೆಂಟ್ ರಿಸೀವ್ಡ್. ಇಲ್ಲೇ ಕನ್ಸಿಡರೇಷನ್ ಮಾಡಬಹುದು. ಥರ್ಡ್ 14 ಶೆಡ್ಯೂಲ್ ನಲ್ಲಿ ರೆಂಟ್ ಇನ್ ಬ್ರಾಕೆಟ್ CR ಸೇಮ್ ಏನು ಕೊಟ್ಟನ ಅಷ್ಟೇ. ಅಂದ್ರೆ CR ಅಂದ್ರೆ ರಿಸೀವ್ಡ್ ಅದನ್ನ ಕ್ರೆಡಿಟ್ ರೆಂಟ್ ಕ್ರೆಡಿಟೆಡ್. ಎಷ್ಟು CR ರೆಂಟ್ ಕ್ರೆಡಿಟ್ ರೆಂಟ್ ಎಷ್ಟು ಮಾಡಿರೋದು ಅಂದ್ರೆ 60,000 rupees ಅಂತ ಇದೆ. ದೆನ್ ಔಟರ್ ಕಾಲಮ್ ನಲ್ಲಿ 60,000 rupees ರೆಂಟ್ ರಿಸೀವ್ಡ್. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಆದ ನಂತರ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಇದೆ ಆಲ್ರೆಡಿ 13 ರಿಲೇಟೆಡ್. ಕಮಿಷನ್ ಅಂಡ್ ಎಕ್ಸ್ಚೇಂಜ್ ಇಲ್ಲೇ ಬರುತ್ತೆ. ಕಮಿಷನ್ ಅಂಡ್ ಎಕ್ಸ್ಚೇಂಜ್ commission and exchange. Then commission and exchange other incomes ಅಲ್ಲಿ ತಗೊಂಡಿವಿ 70,000 rupees commission and exchange. then here ಇಲ್ಲಿ 70,000 rupees ಟೋಟಲ್ ಕಾಲಮ್ ನಲ್ಲಿ, ಔಟರ್ ಕಾಲಮ್ ನಲ್ಲಿ 70,000. ನೆಕ್ಸ್ಟ್ ಅದಾದ ನಂತರ ಮತ್ತೆ ಯಾವ ಐಟಮ್ ಇದೆ ಅದರಲ್ಲಿ ಅಂತ ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್ ಅದರಲ್ಲಿ ಇದೆ ನೋಡಿ. ಇನ್ನೊಂದು ಲಾಸ್ಟ್ ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್. ನಾನ್ ಬ್ಯಾಂಕಿಂಗ್ ಅಸೆಟ್ ಇದೆ ಅದರ್ ಅಸೆಟ್. ಇನ್ಕಮ್ ಅಂದ್ರೆ ಅದರ್ ಇನ್ಕಮ್. ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್. ಇನ್ಕಮ್ ಫ್ರಮ್ ನಾನ್ ಬ್ಯಾಂಕಿಂಗ್ ಅಸೆಟ್ 2,000 rupees ಇದೆ. then 2,000 make the total. Schedule 14 total 1,32,000. 1,32,000. ಇಲ್ಲಿ ಶೆಡ್ಯೂಲ್ 14 ಅಲ್ಲಿ 1,32,000 ಟೋಟಲ್ ಆಮೇಲೆ ಮಾಡ್ಕೊಂಡ್ರೆ. ನೆಕ್ಸ್ಟ್ ಬೇರೆ ಎಕ್ಸ್ಪೆಂಡಿಚರ್ ಶೆಡ್ಯೂಲ್ 15. ಶೆಡ್ಯೂಲ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್. ಅಂದ್ರೆ ಇಂಟ್ರೆಸ್ಟ್ ಪೇಡ್ ಅದನ್ನ ಅಂತ. ಎಕ್ಸ್ಪೆಂಡೆಡ್ ಇಸ್ ನಥಿಂಗ್ ಬಟ್ ಪೇಡ್. ಇಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂದ್ರೆ ಯಾವ್ದು ಪೇಮೆಂಟ್ ಮಾಡಿರ್ತಾರೆ? ಕಸ್ಟಮರ್ಸ್ ಡೆಪಾಸಿಟ್ ಇಟ್ಟರೆ ಆ ಡೆಪಾಸಿಟ್ಗೆ ಬ್ಯಾಂಕರ್ ಇಂಟ್ರೆಸ್ಟ್ ಪೇಡ್ ಮಾಡಬೇಕು. ಅದಾದ ನಂತರ ಬ್ಯಾಂಕರ್ ಏನಾದರೂ ಲೋನ್ ತಗೊಂಡ್ರೆ, ಅದರ್ ಬ್ಯಾಂಕ್ಸ್ ನಲ್ಲಿ ಏನಾದ್ರು ತಗೊಂಡ್ರೆ, RBI ನಲ್ಲಿ ಲೋನ್ ತಗೊಂಡ್ರೆ ಆ ಲೋನಿಗೆ ಕೂಡ ಇಂಟ್ರೆಸ್ಟ್ ಕಟ್ಟಬೇಕು. ಪೇಮೆಂಟ್ ಬ್ಯಾಂಕರ್ ಇಂದ ಬೇರೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದಿದ್ದು ಬರೋದಲ್ಲ. ಯಾವ್ದು ಬರ್ತದೆ ಅದರಲ್ಲಿ? ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ನಲ್ಲಿ ಯಾವ್ದು ಬರ್ತಾವದಲ್ಲಿ ಅಂತ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇದ್ರೆ, ಇಂಟ್ರೆಸ್ಟ್ ಆನ್ ಬೋರೋಯಿಂಗ್ಸ್ ಇದ್ರೆ, ಇಂಟ್ರೆಸ್ಟ್ ಆನ್ ಲೋನ್ ಪೇಡ್ ಇದ್ರೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಬಗ್ಗೆ ಕೊಟ್ಟ ನೋಡಿ. ಕಮಿಷನ್ ಎಕ್ಸ್ಚೇಂಜ್ ಆದ್ಮೇಲೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಎಕ್ಸೆಟ್ರಾ ಅಂತ ಕೊಟ್ಟನ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಎಕ್ಸೆಟ್ರಾ 3,70,000. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಬರುತ್ತೆ. ಒಂದು ಐಟಮ್ ಇದೆ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್. Interest on deposits 3,70,000. Then total 3,70,000. Then here ಇಲ್ಲಿ interest expanded schedule 15 ನಲ್ಲಿ 3,70,000 schedule 15 ಆಯ್ತು. Next schedule 16 last schedule 16 operating expenses ಅದರಿಂದ
Schedule 16 operating expenditure. ಹಾಗಾದ್ರೆ ಎಕ್ಸ್ಪೆಂಡಿಚರ್ P&L ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ನಲ್ಲಿ ಬರುವಂತ ಎಕ್ಸ್ಪೆಂಡಿಚರ್ಸ್ ಎಲ್ಲ ಇಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಲಿನಿಯರ್ ಶೇರ್ ಕ್ಯಾಪಿಟಲ್ ಬರಲ್ಲ, ಮನಿ ಅಕೌಂಟ್ ಶಾರ್ಟ್ ನೋಟಿಸಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎಕ್ಸ್ಪೆಂಡಿಚರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಸ್ಯಾಲರಿ ಅಂಡ್ ಅಲೌನ್ಸಸ್ ಅಂತ ಇದೆ ನೋಡಿ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಕೆಳಗಡೆ ಸ್ಯಾಲರಿ ಅಂಡ್ ಅಲೌನ್ಸಸ್ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಯಾಲರಿ ಅಂಡ್ ಅಲೌನ್ಸಸ್ 1,50,000 ಫಸ್ಟ್ ಐಟಮ್ ಅದರಲ್ಲಿ ಸ್ಯಾಲರಿ ಅಂಡ್ ಅಲೌನ್ಸಸ್. ಸ್ಯಾಲರಿ ಅಂಡ್ ಅಲೌನ್ಸಸ್ 1,50,000 outer column ಅಲ್ಲಿ 1,50,000 total. Then auditor fees ಇದೆ, that also operating expenditure. Auditor fees 10,000. Auditors fees 10,000. Next auditors fees ಆದ್ಮೇಲೆ directors fees 8,000. Directors fees 8,000. Next director fees ಆದ್ಮೇಲೆ ನಾನ್ ಬ್ಯಾಂಕಿಂಗ್ ಅಸೆಟ್ ಇದೆ, that is not part of operating expenditure. Then income from non banking assets ಅನ್ನೋದೆಲ್ಲ ಡಿಪ್ರಿಸಿಯೇಷನ್. ಈಗ ನಾನು ಹೇಳಿದೆ ನಿಮಗೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ವಿ, ಫಾರ್ಮಲ್ ಡಿಸ್ಕಸ್ ಆದ ನಂತರ ಡಿಪ್ರಿಸಿಯೇಷನ್ ಟ್ರೈ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟರೆ ಕನ್ಸರ್ನ್ ಲೆಡ್ಜರ್ ನಲ್ಲಿ ಲೆಸ್ ಮಾಡಬೇಕು ಅಂತ ಹೇಳಿದೆ ಕನ್ಸರ್ನ್ ಶೆಡ್ಯೂಲ್ ನಲ್ಲಿ. ಬಟ್ ಅಲ್ಲಿ ಫರ್ನಿಚರ್ ಅಂಡ್ ಪ್ರಿಮೈಸಸ್ ತಗೊಂಡು ಶೆಡ್ಯೂಲ್ 10 ಅಲ್ಲಿ ಅಲ್ಲಿ ಲೆಸ್ ಯಾಕೆ ಮಾಡಿಲ್ಲ ಅಂದ್ರೆ ಲೆಸ್ ಡಿಪ್ರಿಸಿಯೇಷನ್ ಅಂತ ಅವರೇ ಕೊಟ್ಟಾರೆ. ಲೆಸ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಿಲ್ಲ ಅಂದ್ರೆ ಈ ಡಿಪ್ರಿಸಿಯೇಷನ್ ಲೆಸ್ ಮಾಡಬಹುದಾಗಿತ್ತು. ಬಟ್ ಅಲ್ಲಿ ಲೆಸ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಾರ ಅಂತ ಹೇಳಿ ಡಿಪ್ರಿಸಿಯೇಷನ್ ಪಾರ್ಟ್ ಎಲ್ಲಿ ತಗೊಂಡ್ವಿ? ಶೆಡ್ಯೂಲ್ 16 ಅಲ್ಲಿ ಡಿಪ್ರಿಸಿಯೇಷನ್ 13,000. ಡಿಪ್ರಿಸಿಯೇಷನ್ 13,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆದ ನಂತರ ಸ್ಟೇಷನರಿ ಆನ್ ಹ್ಯಾಂಡ್, ದಿಸ್ ಇಸ್ ನಾಟ್ ಫ್ರಮ್ ಪಾರ್ಟ್ ಆಫ್ ದಿಸ್ ಸೈಡ್ ಅಂದ್ರೆ 11th ಶೆಡ್ಯೂಲ್ ಅಲ್ಲಿ ಆಲ್ರೆಡಿ ತಗೊಂಡ್ವಿ. ಇಲ್ಲಿ ಸಂಬಂಧಲ್ಲ ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ, ಆಪರೇಟಿಂಗ್ ಎಕ್ಸ್ಪೆಂಡಿಚರ್ 1,000. ಅಡ್ವರ್ಟೈಸ್ಮೆಂಟ್ 1,000. ಅಡ್ವರ್ಟೈಸ್ಮೆಂಟ್ 1,000. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ 2,000 rupees ಇದೆ. ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ that was operating expenditure. Postage and telegram 2,000. Postage and telegram 2,000. Other expenditure ಅಂತ ಕೊಟ್ಟನ that also form part of operating. Then other expenses. Other expenditure schedule 8. Other expenses schedule 8. ಬೇರೆ ಯಾವುದು ಶೆಡ್ಯೂಲ್ 8 ರಿಲೇಟೆಡ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತದ್ದು ಯಾವುದು ಶೆಡ್ಯೂಲ್ 16 ಅಲ್ಲಿ ಯಾವುದು ಕೂಡ ಬರಲ್ಲ. ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಶೆಡ್ಯೂಲ್ 16 ಅಲ್ಲಿ ಯಾವುದು ಬರಲ್ಲ. ಅದರ್ ಎಕ್ಸ್ಪೆಂಡಿಚರ್ ಗೆ ಲಾಸ್ಟ್. ದೆನ್ ಟೋಟಲ್ ಮಾಡಿದ್ರೆ ಎಲ್ಲಾ ಎಕ್ಸ್ಪೆಂಡಿಚರ್ಸ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಟೋಟಲ್ ಮಾಡಿದ್ರೆ 1,92,000. ಟೋಟಲ್ ಆಫ್ ಶೆಡ್ಯೂಲ್ 16 1,92,000. ದಿಸ್ ಇಸ್ ಟೋಟಲ್ 1,92,000. here schedule 16 1,98,200. One more without schedule. Last item provisions and contingencies. ಅದನ್ನು ಕೂಡ ವರ್ಗೀಕರಣ ಮಾಡಬೇಕು. Provisions and contingencies. ಈ provisions and contingencies ನಲ್ಲಿ ಏನು ಬರ್ತಾವ, ಯಾವ ಐಟಮ್ಸ್ ಅಂತ ತಗೋಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಾವ. ಪ್ರೊವೈಡ್ 20,000 ಫಾರ್ ಡೌಟ್ಫುಲ್ ಡೇಟ್ ಅದರಿಂದ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ ಎಲ್ಲಿ ತಗೊಂಡು 9th ಶೆಡ್ಯೂಲ್ ಲೆಸ್ ಮಾಡಿವಿ. ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿಸ್ ಅಲ್ಲಿ ತಗೋಬೇಕು. PDD 20,000. ಎರಡನೇ ಸಲ ಬಂದ್ಬಿಟ್ರೆ ಸೆಕೆಂಡ್ ಟೈಮ್ 2 ಟೈಮ್ ಕನ್ಸಿಡರೇಷನ್ ಆಗಲೇಬೇಕು. ದೆನ್ ಔಟರ್ ಕಾಲಮ್ ಅಲ್ಲಿ 20,000. ಅದಾದ ನಂತರ PDD ಆಯ್ತು. ರಿಬೇಟ್ ಆನ್ ಲೀಸ್ ಡಿಸ್ಕೌಂಟೆಡ್ 5th ಶೆಡ್ಯೂಲ್ ಅಲ್ಲಿ ತಗೊಂಡು ಇಲ್ಲಿ ಕೂಡ ತಗೋಬೇಕು. ರಿಬೇಟ್ ಆನ್ bills discounted. Rebate on bills discounted 10,000 rupees. Already 5th schedule ಅಲ್ಲಿ ತಗೊಂಡಿವಿ. ಈ ಒಂದು ಶೆಡ್ಯೂಲ್ ಲಾಸ್ಟ್ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿಸ್ ಅಲ್ಲಿ ಕೂಡ ತಗೋಬೇಕು. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 5th ಶೆಡ್ಯೂಲ್ ಅಲ್ಲಿ ತಗೊಂಡಿವಿ. ಆಸ್ ಅ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿಸ್ ಅಲ್ಲಿ ಕೂಡ ತಗೋಬೇಕು. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ? 60,000. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 60.
linear. ಈ ಮೂರು ಐಟಮ್ಸ್ ಯಾವ್ದಾದ್ರು PDD, rebate on bills discounted, provision for income tax ಅದಲ್ಲ ಅಂತ ಎಷ್ಟಾಯ್ತು ಟೋಟಲ್ 90,000 rupees. Total of provisions and contingencies 90,000. Linear. Provisions and contingencies this is 90,000. ನೆಕ್ಸ್ಟ್ ಇಷ್ಟಾದ ನಂತರ ಇಷ್ಟೆಲ್ಲ ಶೆಡ್ಯೂಲ್ಸ್ ಬರ್ತೀವಿ ನಮಗೆ ಬ್ಯಾಲೆನ್ಸ್ ಯಾವುದು ಶೆಡ್ಯೂಲ್ 2 ಕಂಪ್ಲೀಟ್ ಆಗಿದೆ ಯಾವಾಗ P&L ಅಕೌಂಟ್ ಕಂಪ್ಲೀಟ್ ಆದ ನಂತರ ಹಾಗಾದ್ರೆ P&L ಅಕೌಂಟ್ ಅಲ್ಲಿ ಸೆಕೆಂಡ್ ಪೇಜ್ ನಲ್ಲಿ ಸೆಕೆಂಡ್ ಪೇಜ್ ಬರ್ರಿ P&L ಅಕೌಂಟ್ ನಲ್ಲಿ ಯಾವ ಐಟಮ್ಸ್ ಏನೇನ್ ಮಾಡಬೇಕು ಅದನ್ನ linear. ಇಂಟ್ರೆಸ್ಟ್ ಆಲ್ರೆಡಿ ತಗೊಂಡು 8,18,000. then other incomes 1,52,000. ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 9,50,000 rupees ಟೋಟಲ್. here 9,50,000 rupees. ಅಂದ್ರೆ ಇನ್ಕಮ್ಸ್ 9,50,000 ಅಮೌಂಟ್ ಆಯ್ತು. then interest expended 3,70,000. operating expenditure total ಎಷ್ಟಾಯ್ತು 1,92,000. provisions and contingencies ಈಗ ಮಾಡಿದ್ವಿ 90,000. then total ಎಷ್ಟಾಯ್ತು 6,52,000. total expenditure 6,52,000. then total incomes are 9,50,000. total expenditure 6,52,000. ಇನ್ಕಮ್ ಹೆಚ್ಚಾಗಿ ಎಕ್ಸ್ಪೆಂಡಿಚರ್ ಕಡಿಮೆ ಆದರೆ ನೆಟ್ ಪ್ರಾಫಿಟ್. ಇನ್ಕಮ್ ಹೆಚ್ಚಿದೆ ಎಕ್ಸ್ಪೆಂಡಿಚರ್ ಗಿಂತ. ಈಗ ನೋಡ್ತಾ ಇದ್ದೇವೆ ನೀವು ಇನ್ಕಮ್ 9,50,000, ಎಕ್ಸ್ಪೆಂಡಿಚರ್ 6,52,000. ಇನ್ಕಮ್ ಇಸ್ ಮೋರ್ ದೆನ್ ಎಕ್ಸ್ಪೆಂಡಿಚರ್, ದ ರಿಸಲ್ಟೆಂಟ್ ಫ್ಯಾಕ್ಟ್ ಇಸ್ ನೆಟ್ ಪ್ರಾಫಿಟ್. ಈಗ ಉಲ್ಟಾ ಆದರೆ 9,50,000 ಎಕ್ಸ್ಪೆಂಡಿಚರ್ ಆಗಿತ್ತು, 6,52,000 ಇನ್ಕಮ್ ಆಗಿತ್ತು ಅಂದ್ರೆ ನೆಟ್ ಲಾಸ್ ಡ್ಯೂರಿಂಗ್ ದಿ ಇಯರ್. ಲಾಸ್ ಬಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಎಲ್ಲ ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಬರ್ತದೆ. 9,50,000 rupees ಇನ್ಕಮ್ ನಲ್ಲಿ 6,52,000 rupees ಎಕ್ಸ್ಪೆಂಡಿಚರ್ ಲೆಸ್ ಮಾಡಿದ್ರೆ 2,98,000 rupees ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್. 2,98,000 rupees. 2,98,000 rupees ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ರೆ ಈಗ 2010 ಬ್ಯಾಲೆನ್ಸ್ ಶೀಟ್ ಹಾಕಿವಿ. 2009 ಪ್ರಾಫಿಟ್ P&L ಅಕೌಂಟ್ 2009 ಅಂತ ಕೊಟ್ರೆ ಆರ್ ಅಪ್ರಾಪ್ರಿಯೇಷನ್ 2009 ಅಂತ ಕೊಟ್ರೆ ಲಾಸ್ಟ್ ಇಯರ್ ಪ್ರಾಫಿಟ್. ಬಟ್ ಎಲ್ಲಿ ಕೂಡ ಕೊಟ್ಟಿಲ್ಲ ನಮ್ಮ ಕಂಪನಿಯಲ್ಲಿ. ಲಾಸ್ಟ್ ಇಯರ್ ಪ್ರಾಫಿಟ್ ಕೊಟ್ರೆ ಆ ಲಾಸ್ಟ್ ಇಯರ್ ಪ್ರಾಫಿಟ್ ಈ ಪ್ರಾಫಿಟ್ ಜೊತೆಗೆ ಆಡ್ ಮಾಡ್ಕೊಂಡು ಯಾವುದು ಕೂಡ ಕೊಟ್ಟಿಲ್ಲ. ದೆನ್ 2,98,000 ಕೆಳಗಡೆ ಆಡ್ ಪ್ರಾಫಿಟ್ ಬ್ರಾಟ್ ಫಾರ್ ಬ್ಲಾಂಕ್ ಬಿಟ್ಟು ಸೇಮ್ ಟೋಟಲ್ 2,98,000 ನೆಟ್ ಪ್ರಾಫಿಟ್ ಇಲ್ಲಿ ಎಷ್ಟು ಬಂದಿದೆ ಅಷ್ಟೇ. ನೆಕ್ಸ್ಟ್ ಆದ್ಮೇಲೆ ಲಾಸ್ಟ್ ಗೆ ಅಪ್ರಾಪ್ರಿಯೇಷನ್. ಅಪ್ರಾಪ್ರಿಯೇಷನ್ ಅನ್ನು ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಇಸ್ ಕಂಪಲ್ಸರಿ. ಟ್ರಾನ್ಸ್ಫರ್ ಟು ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್, ಟ್ರಾನ್ಸ್ಫರ್ ಟು ಪ್ರಪೋಸ್ ಡಿವಿಡೆಂಡ್, ಟ್ರಾನ್ಸ್ಫರ್ ಟು ಬೇರೆ ಯಾವ್ದಾದ್ರು ಡಿವಿಡೆಂಡ್ ಅಂತ ಈಟಕ್ಕೆ ಏನಾದರೂ ಕೊಟ್ಟಿದ್ರೆ ಅಷ್ಟೇ. ಬಟ್ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಇಸ್ ಕಂಪಲ್ಸರಿ. 25% ಆಫ್ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್. ಈ ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಬಂದಿರ್ತದೆ ಅದರಲ್ಲಿ 25% ಎಲ್ಲಿ ಕಳಿಸಬೇಕು, ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್. ಲಾಸ್ ಬಂದ್ರೆ ಅಂದ್ರೆ ಡ್ಯೂರಿಂಗ್ ಇಯರ್ ಲಾಸ್ ಬಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಇಸ್ ನಿಲ್. ಇಲ್ಲಿ ಪ್ರಾಫಿಟ್ ಬಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ 25% ಆಫ್ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ಇಯರ್. ಆ ವರ್ಷ ಪ್ರಾಫಿಟ್ ಎಷ್ಟಾಗ್ತದೆ 25% ಕಳಿಸಬೇಕು. ಹಾಗಾದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ 2,98,000 ಇಂಟು 25%. 2,98,000 ಇಂಟು 25% ಮಾಡಿದ್ರೆ 74,500 rupees. linear. ಇಲ್ಲಿ 74,500 rupees. then total ಎಷ್ಟು ಬರಬೇಕು ಹಾಗಾದ್ರೆ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಬ್ಯಾಲೆನ್ಸ್ ಶೀಟ್ ಗಿಂತ ಮುಂಚೆ ಟೋಟಲ್ ಎಷ್ಟು ಬರಬೇಕು. ಈಗ ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಎಕ್ಸ್ಟ್ರಾ ಯಾವುದು ಕೊಟ್ಟಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಒಂದೇ. ದೆನ್ ಅದಾದ್ಮೇಲೆ ಟೋಟಲ್ 2,98,000 ಇಂದ ಲಾಸ್ಟ್ ಟೋಟಲ್ 2,98,000 ಎಂಟರಲ್ಲಿ ಬಂದು ನಾವು 2,98,000 ಲಾಸ್ಟ್ಗೆ. ದೆನ್ ಈ 2,98,000 rupees ಅಲ್ಲಿ 2,98,000 ನಲ್ಲಿ 74,500 rupees ಈ ವರ್ಷ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಕಳಿಸ್ತೀವಿ. ಕಳಿಸಿದ್ರೆ 2,23,500 rupees P&L ಅಕೌಂಟ್ಗೆ ಕಳಿಸಬೇಕು. 2,23,500 rupees ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಟು ಬ್ಯಾಲೆನ್ಸ್ ಶೀಟ್ P&L ಅಕೌಂಟ್ ಕಡೆಯಿಂದ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ವಿ 2,23,500. ಇನ್ನೊಂದ್ಸಲ ನೋಡಿದ್ರಲ್ಲಿ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಏನು ಅಂತ ನಮಗೆ ಟೋಟಲ್ ಆಫ್ 39,14 ಇಸ್ ಮೋರ್ ಬೈ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಎಷ್ಟಿದೆ 6,52,000. 9,50,000 ನಲ್ಲಿ 6,52,000 ಹೋದ್ರೆ ನೆಟ್ ಪ್ರಾಫಿಟ್ ಎಷ್ಟು ನಮಗೆ 2,98,000 rupees. ಲಾಸ್ಟ್ ಇಯರ್ ಪ್ರಾಫಿಟ್ ಯಾವುದು ಕೊಡಿಲ್ಲ ನಿಲ್. ದೆನ್ ಅಪ್ರಾಪ್ರಿಯೇಷನ್ ಅಲ್ಲಿ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್. ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ 25% ಕಂಪಲ್ಸರಿ ಕಳಿಸಬೇಕು. ಇಫ್ ದೇರ್ ಇಸ್ ಅ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್. ಪ್ರಾಫಿಟ್ ಬಂದಿದೆ
2,98,000 rupees ಪ್ರಾಫಿಟ್ ಗೆ 25% ಕಳಿಸಿದ್ರೆ ಎಷ್ಟಾಯ್ತು 74,500. ಈಗ ಸೇಮ್ ಟೋಟಲ್ 2,98,000 rupees ಕೆಳಗಡೆ ಸೇಮ್ ತಗೊಂಡಿವಿ 2,98,000 ನಲ್ಲಿ 74,500 rupees ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು 2,23,000 rupees 500 ಏನು ಬ್ಯಾಲೆನ್ಸ್ ಕ್ಯಾರಿ ಔಟ್ ಬ್ಯಾಲೆನ್ಸ್ ಶೀಟ್. ಈಗ ನಾವು ಥರ್ಡ್ ಪೇಜ್ ನಲ್ಲಿ ಸೆಕೆಂಡ್ ಶೆಡ್ಯೂಲ್ ಬ್ಯಾಲೆನ್ಸ್ ಇಟ್ಟಿದ್ದೀವಿ ಅಂದ್ರೆ ಸ್ಟ್ಯಾಟ್ಯೂಟರಿ ರಿಸಲ್ಟ್ ತಗೊಂಡಿದ್ದೀವಿ ಎಷ್ಟು 7 lakh. ಸ್ಟ್ಯಾಟ್ಯೂಟರಿ ರಿಸಲ್ಟ್ ನಲ್ಲಿ ಇನ್ನೊಂದು ಯಾವುದು ಎಡಿಷನ್ಸ್ ಡ್ಯೂರಿಂಗ್ ದಿ ಇಯರ್. ಎಡಿಷನ್ ಅಂದ್ರೆ ಸ್ಟ್ಯಾಟ್ಯೂಟರಿ ಎಡಿಷನ್ ಎಷ್ಟಾಯ್ತು ಈ ವರ್ಷ ಎಷ್ಟು ಕಳಿಸಿವಿ 74,500 ಅದು ತಗೋಬೇಕು ಸರಿಯಾ. ಇಲ್ಲಿ 74,500 7,74,500 ಟೋಟಲ್ ಯಾವುದು ಸ್ಟ್ಯಾಟ್ಯೂಟರಿ ಟೋಟಲ್ ಎಷ್ಟು 7,74,500 rupees ಅಂತ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್ ಬ್ಯಾಲೆನ್ಸ್ ಶೀಟ್ ಅಂತ P&L ಅಕೌಂಟ್ ಇಂದ ಕಳಿಸಿವಿ. ಸೆಕೆಂಡ್ ಶೆಡ್ಯೂಲ್ ನಲ್ಲಿ ಬ್ಯಾಲೆನ್ಸ್ ಇನ್ P&L ಅಕೌಂಟ್ ಇಂದ ಬಂದಿದ್ದ ಬ್ಯಾಲೆನ್ಸ್ ಎಷ್ಟು ಅಂದ್ರೆ 2,23,500. then 7,74,500 plus 2,23,500 rupees ಮಾಡಿದ್ರೆ 9,98,000 rupees 9,98,000. then here ಇಲ್ಲಿ ಶೆಡ್ಯೂಲ್ 2 ನಲ್ಲಿ 9,98,000. ಹಾಗಾದ್ರೆ ಎಲ್ಲ ಶೆಡ್ಯೂಲ್ಸ್ ಫುಲ್ ಆದ ಶೆಡ್ಯೂಲ್ 1 to ಶೆಡ್ಯೂಲ್ 5 ಶೆಡ್ಯೂಲ್ 6 to ಶೆಡ್ಯೂಲ್ 11 ಟೋಟಲ್ ಶೆಡ್ಯೂಲ್ಸ್ ಫಿಲ್ ಅಪ್ ಮಾಡಿದೀವಿ. ಶೆಡ್ಯೂಲ್ 1 ಕ್ಯಾಪಿಟಲ್ 20 lakh, ಶೆಡ್ಯೂಲ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 9,98,000 followed by working notes, deposits 25 lakh, then borrowing schedule 4 5 lakh, other liabilities and provisions schedule 5 7 lakh. then here ಇದಾದ್ಮೇಲೆ ಪ್ರಾಪರ್ಟಿ ಅಂಡ್ ಅಸೆಟ್ ಈ ಶೆಡ್ಯೂಲ್ 1 to ಶೆಡ್ಯೂಲ್ 5 ಇಷ್ಟು ತಗೊಂಡು ಎಷ್ಟಾಗುತ್ತೆ ಟೋಟಲ್ ಅದಂದ್ರೆ 60,68,000 60,68,000. ನೆಕ್ಸ್ಟ್ ಶೆಡ್ಯೂಲ್ 6 ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ತಗೊಂಡ್ವಿ 60 lakh. ಶೆಡ್ಯೂಲ್ 7 ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸ್ ಅಂಡ್ ಮನಿ ಅಂಡ್ ಕಾಲ್ ಅಂಡ್ ಶಾರ್ಟ್ ಟರ್ಮ್ ಡಿಪಾಸಿಟ್ಸ್ 8 lakh rupees as per workings. then investment schedule 8 9 lakh rupees, advance schedule 9 19,80,000, fixed asset 7 lakh rupees, then other assets ನಮಗೆ ಎಷ್ಟಾಯ್ತು 88,000 rupees. then ಇದು ಕೂಡ ಸೇಮ್ ಟೋಟಲ್ ಮಾಡಿದ್ರೆ ಅಷ್ಟೇ ಬರುತ್ತೆ 60,68,000 60,68,000. then contingent liabilities and bills for collection. ಈ ಕಾಂಟಿನೆಂಟ್ ಲಯಬಿಲಿಟೀಸ್ ಬಿಲ್ಸ್ ಫಾರ್ ಕಲೆಕ್ಷನ್ ಅಂದ್ರೆ ಅದರ್ ದೆನ್ ಬ್ಯಾಲೆನ್ಸ್ ಶೀಟ್ ಅದನ್ನು ನಾವು ಟೇಕ್ ಮಾಡ್ತೀವಿ. ಇಷ್ಟೇನಂದ್ರೆ ನಮಗೆ ಈ 8th ಎಕ್ಸರ್ಸೈಸ್ ಇಷ್ಟು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಎಕ್ಸರ್ಸೈಸ್ ನಂಬರ್ 7 ಮಾಡಿಸ್ತಾನೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಕ್ಸರ್ಸೈಸ್ ನಂಬರ್ 7 ಎಷ್ಟಕ್ಕಿದೆ ಸುವರ್ಣ ಬ್ಯಾಂಕ್ ಲಿಮಿಟೆಡ್ ಅಂತ ಪೇಜ್ ನಂಬರ್ 49 ನಲ್ಲಿ ಇದೆ. ಎಕ್ಸರ್ಸೈಸ್ 7 ಮಾಡಿಸ್ತಾನೆ. ಬಟ್ ಬಿಫೋರ್ ಆ ಕ್ಲಾಸಿಗೆ ಈ ಒಂದು ಪ್ರಾಬ್ಲಮ್ ನೀವು ವರ್ಕೌಟ್ ಮಾಡಿದ ನಂತರ ಮನೆಯಲ್ಲಿ ನೆಕ್ಸ್ಟ್ ಪೇಜ್ ನಲ್ಲಿ ಪ್ರಾಬ್ಲಮ್ ಆಗಿದ ಕೂಡಲೇ ಫಸ್ಟ್ ಪೇಜ್ ನಲ್ಲಿ ಬ್ಲಾಂಕ್ ಬ್ಯಾಲೆನ್ಸ್ ಶೀಟ್ ಬರೀ ಶೆಡ್ಯೂಲ್ಸ್ ಬರೀಬೇಕು, ಶೆಡ್ಯೂಲ್ ನಂಬರ್ ಬರೀಬೇಕು, ಅಮೌಂಟ್ ಕಾಲಮ್ ಇರಬೇಕು, ಅಮೌಂಟ್ ಬರೀಬಾರ್ದು. ದೆನ್ ಅದೇ ರೀತಿ ಸೆಕೆಂಡ್ ಪೇಜ್ ನಲ್ಲಿ ಬ್ಲಾಂಕ್ P&L ಅಕೌಂಟ್ ಬ್ಲಾಂಕ್ P&L ಅಕೌಂಟ್ ಅಂದ್ರೆ ಎಲ್ಲಿವರೆಗೆ ಹಾಕಬೇಕು, ದೆನ್ ಇಲ್ಲಿವರೆಗೆ ಅಷ್ಟೇ 16 ಶೆಡ್ಯೂಲ್ ಆದ್ಮೇಲೆ ಇಷ್ಟು ಹಾಫ್ ಪೇಜ್ ಬ್ಲಾಂಕ್ ಡಿಪೆಂಡ್ ಅಪಾನ್ ದಿ ಪ್ರಾಬ್ಲಮ್. ಇಷ್ಟು ಫಸ್ಟ್ ಪೇಜ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ಬ್ಲಾಂಕ್, ಸೆಕೆಂಡ್ ಪೇಜ್ ನಲ್ಲಿ P&L ಅಕೌಂಟ್ ಬ್ಲಾಂಕ್ ಬಿಟ್ಟು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಫಾಲೋ ಮಾಡಿರುತ್ತೆ. ಥ್ಯಾಂಕ್ ಯು.